ಎಲ್ಲರಿಗೂ ನಮಸ್ತೆ. ನಮಸ್ತೆ. ಈಗ ನನ್ನ ಹೆಸರು ಫಸ್ಟ್ ನನ್ನನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ಫಾತಿಮಾ ಅಂತ ಹೇಳಿ, ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ನಾನು ಸದ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಚೇರಿಯ ಹೆಸರು ಅಂತ ಹೇಳಿದ್ರೆ BO ಆಫೀಸು, ಮೈಸೂರು ಉತ್ತರ ವಲಯ. ಅಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಸ್ಪೆಷಲ್ ನೀಡ್ ಮಕ್ಕಳು ಅಂತ ಹೇಳ್ತೀವಿ, ಅಂದ್ರೆ ವಿಶೇಷ ಚೇತನ ಮಕ್ಕಳು ಅಂತ ಇರ್ತಾರೆ. ಅವರಿಗೋಸ್ಕರ ಕೆಲವೊಂದು ಯೋಜನೆಗಳಿರುತ್ತೆ, ಅವ್ರಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ನನ್ನ ಹೆಸರು ಫಾತಿಮಾ ಅಂತ ಹೇಳಿ. ಮತ್ತೆ ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಮಕ್ಕಳ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ನಾನು ಒಂದಷ್ಟು ಕಥೆಗಳನ್ನ ನಿಮ್ಗೆ ಹೇಳ್ತೀನಿ ಅಲ್ವಾ? ಸೊ ಕಥೆಗಳನ್ನ ಕೇಳಿಸ್ಕೊಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಮಾತಾಡಬಾರ್ದು, ಒಂದು. ಎರಡನೇನಪ್ಪ ಅಂತ ಹೇಳಿದ್ರೆ, ನಾನು ಹೇಳೋ ಕಥೆಗಳನ್ನ ನೀವು ಅನುಭವಿಸ್ಬೇಕು. ಅನುಭವಿಸೋದು ಅಂದ್ರೆ ಏನು? ಗುಡ್, ತುಂಬಾ ಒಳ್ಳೆ ಮಕ್ಕಳು. ಸೊ ನಾವು ಹೇಳೋದನ್ನ ನೀವು ಮನಸ್ಸಿನಲ್ಲಿ, ಈಗ ನಾವು ಕಾರ್ಟೂನ್ ನೋಡಿದ್ರೆ ಮೊಬೈಲ್ ಅಲ್ಲಿ ಹೇಗೆ ಚಿತ್ರಗಳನ್ನ ನೋಡ್ತೀವೋ ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರಗಳನ್ನ ಮೂಡಿಸ್ಕೊಳ್ತಾ ಇರ್ಬೇಕು. ಆಗ ನಿಮ್ಗೆ ಏನಾಗುತ್ತೆ, ಆ ಕಥೆ ತುಂಬಾ ಚೆನ್ನಾಗಿ ಮನಸ್ಸಿಗೆ ಅರ್ಥ ಆಗುತ್ತೆ. ಆಯ್ತಾ? ಮತ್ತೆ ನಾನು ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ, ಕತೆ ಕೇಳಿಸ್ಕೊತಾ ಇದ್ದೀರಾ ಅಂತ. ಅಲ್ಲಿ ಬರುವಂತ ಪಾತ್ರಗಳ ಹೆಸರು ಅಥವಾ ಆ ಕಥೆಯಲ್ಲಿ ನಿಮ್ಗೆ ಇಷ್ಟವಾದ ಭಾಗ, ಅದನ್ನ ನೀವು ನನ್ನ ಜೊತೆ ಹಂಚ್ಕೊಳ್ಬೇಕು. ಆಗತ್ತಲ್ವಾ? ಈಗ ಹೇಗೆ ಕಥೆನ ಅನುಭವಿಸ್ಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಚಟುವಟಿಕೆ ಮಾಡಿಸ್ತೀನಿ. ಎಕ್ಸಾಂಪಲ್. ಓಕೆ, ರೈಟ್. ಈಗ ಎಲ್ಲರೂ ನಿಮ್ಮ ಕೈನ ಮುಂದೆ ತಗೊಳ್ಳಿ. ಈಗ ನಿಮ್ ಕೈಯಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಚಾಕ್ಲೇಟ್ ಇದೆ. ಎಷ್ಟು ಸಾಫ್ಟ್ ಆಗಿ ಮೆತ್ತಿದೆ ಅಂದ್ರೆ ನೀವು ಬಾಯಿಗೆ ಹಾಕ ತಕ್ಷಣ ಅದೇನಾಗುತ್ತೆ, ಹೊರಗೋಗಿ ಅದರಲ್ಲಿರುವ ಸಿಹಿ ಎಲ್ಲ ನಿಮ್ಮ ಬಾಯಿಗೆ ಬಂದು ನೀವು ಅದನ್ನ ನುಂಗಿದ ತಕ್ಷಣ ನಿಮ್ಗೆ ಆ ಸಿಹಿಯ ಭಾವನೆ ಬರುತ್ತೆ. ಅದನ್ನ ಈಗ ನಿಮ್ಮ ಕೈಯಲ್ಲಿ ಚಾಕ್ಲೇಟ್ ಇಲ್ಲ, ಆದ್ರೆ ನೀವು ಇದೆ ಅಂತ ಅನ್ಕೊಳ್ಬೇಕು. ಈಗ ಎಲ್ಲರೂ ನೀಟಾಗಿ ಅದರ ಮೇಲಿನ ಪದರವನ್ನ ತೆಗೀರಿ. ಅದನ್ನ ಈಗ ಬಾಯಿ ಒಳಗಡೆ ಕರ್ತಾ ಸಿಹಿ ಸಿಕ್ತಾ? ಸೊ ಅನುಭವಿಸಿದ್ವಾ? ನಾವು ತಿಂದಾಗ ಚಾಕ್ಲೇಟ್ ಹೇಗೆ ಅನ್ನಿಸ್ತೋ ಆ ಭಾವನೆ ಈಗ ನಿಮಗೆ ಬಂದಿದೆ ಅಂತ ಅನ್ಕೋತೀನಿ. ಸೊ ಹಾಗೇನೆ ಕಥೆಯನ್ನ ಕೇಳಬೇಕಾದ್ರೆ, ಆ ಕಥೆಯನ್ನ ನೀವು ಖುಷಿ ಪಡಬೇಕಾದ್ರೆ ಅದನ್ನ ನೀವು ಅನುಭವಿಸ್ಬೇಕು. ಆಯ್ತಾ ಮಕ್ಕಳ? ಸೊ ಮೊದಲಿಗೆ ನನ್ಗೆ ಇಷ್ಟವಾದ ಕಥೆನ ಹೇಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವಿರ್ತಕ್ಕಂತಹ ದೇಶ ಭಾರತ ದೇಶ. ನಾವಿರ್ತಕ್ಕಂತಹ ಮೈಸೂರಿನಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇರೋ ಚಾಮುಂಡೇಶ್ವರಿ ತಾಯಿ ಇದ್ದಾರೆ. ಸೊ ಮೊದಲೇ ನಾವು ತಾಯಿ ಮತ್ತು ಮಗುವಿನ ಒಂದು ಕಥೆಯನ್ನ ಕೇಳೋಣ. ಆಯ್ತಾ? ಸೊ ಎಲ್ಲರ ಮನೆ ಹಾಗೆ ಒಂದು ಊರಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಒಬ್ಬರು ತಾಯಿ ಇದ್ರು. ಆ ತಾಯಿ ಜೊತೆಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರು ಏನು? ಆದರ್ಶ ಅಂತ ಹೇಳಿ. ಏನು ಮಗುವಿನ ಹೆಸರು? ಆದರ್ಶ್. ಆಯ್ತಾ? ಅವ್ರ ತಾಯಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಶಿಸ್ತು ಮನೆಯಲ್ಲಿ. ಆ ಮಗನನ್ನ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಎದ್ದು ಪೂಜೆ ಮುಗಿಸಿ ಮನೆ ಕೆಲಸನ ಮಾಡ್ತಾ ಮಾಡ್ತಾ, ಮಗ ಇನ್ನೂ ಎದ್ದಿಲ್ವಾ ಅಂತ ಹೋಗಿ ಮಗನನ್ನ ನೋಡೋದು. ಅಯ್ಯೋ ಆದರ್ಶ, ಟೈಮ್ ಆಯ್ತಪ್ಪ, ಬೇಗ ಎದ್ದೇಳು ಅಂತ ಒಂದ್ಸರಿ ಹೇಳ್ಸೋದು. ಮತ್ತೆ ಬಂದು ಕೆಲಸ ಮಾಡೋದು. ಮತ್ತೆ ಅವ್ನು ಎದ್ದನಾ ಇಲ್ವಾ ಅಂತ ಬಂದು ಮತ್ತೆ ನೋಡೋದು. ಮತ್ತೆ ಬಂದು ಆದರ್ಶ ಎದ್ದೇಳಪ್ಪ, ಟೈಮ್ ಆಯ್ತು ಶಾಲೆಗೆ, ಬಸ್ ಬರಕ್ ಮುಂಚೆ ನೀನ್ ರೆಡಿ ಆಗಿ ಹೋಗಿ ಆ ಸ್ಥಾನದಲ್ಲಿ ನಿಲ್ಬೇಕಲ್ವಾ ಅಂತ ಹೇಳಿ ಮಗನನ್ನ ಅವಾಗ ಮಲಗದ ಬಿಟ್ಟು ಎದ್ದೇಳಿಸ್ತಾ ಇದ್ರು. ಆದ್ರೆ ಆದರ್ಶಂಗೆ ಏನ್ ಗೊತ್ತಾ, ತುಂಬಾ ನಿದ್ರೆ. ಬೆಳಿಗ್ಗೆ ಎದ್ದೇಳಕ್ಕೆ ಅವನಿಗೆ ಒಂಥರ ಬೇಜಾರು. ಅಯ್ಯೋ ಅಮ್ಮ ಇನ್ನೊಂದು 5 ನಿಮಿಷ ಇರಮ್ಮ, ಇನ್ನೊಂದು 5 ನಿಮಿಷ ಇರಮ್ಮ ಅಂತ ಹಾಗೆ ಬಿಡ್ತಾ ಇದ್ದ ಎದ್ದೇಳೋದಿಕ್ಕೆ. ಅದಕ್ಕೆ ಅಮ್ಮ ಏನ್ ಮಾಡ್ತಾ ಇದ್ರು, ಅವನ್ನ ದಿನ ಎದ್ದೇಳಿಸ್ತಾ ಇದ್ರು. ಸೊ ಹಾಗೆಲ್ಲ ಅನ್ಕೊಳ್ತಿದ್ದ, ಅಬ್ಬಾ ನಾನು ಮನೆಯಿಂದ ಎಲ್ಲರೂ ದೂರ ಎದ್ದಿದ್ರೆ ನಾನು ಮಲ್ಗೋದಾಗಿತ್ತೇನೋ, ನನ್ನ ಎದ್ದೇಳ್ಸೋರು ಯಾರು ನನ್ನನ್ನ ನಿದ್ರೆಯಿಂದ ಎದ್ದೇಳಿಸ್ದ ಹಾಗೆ ಇರ್ಬೇಕಿತ್ತು, ನನ್ಗೆ ಬೇಕಾದಷ್ಟು ನಾನು ನಿದ್ರೆ ಮಾಡ್ಬೇಕಿತ್ತು ಅಂತ ಅವನು ಅನ್ಕೊಳ್ತಾ ಇದ್ದ ಅವಾಗವಾಗ. ಆಮೇಲೆ ಆಯ್ತಾ, ಎದ್ದ ತಕ್ಷಣ ನಮಗ್ ಗೊತ್ತಲ್ಲ, ನಾವೇನ್ ಮಾಡ್ತೀವಿ, ಬಡ್ಸ್ಕೊಂಡು ಕಣ್ಣು ಮುಚ್ಕೊಂಡು ಹಾಗೇನೆ ಬಸ್ ಮನೆಗೆ ಹೋಗಿ ಬ್ರಷ್ ಮಾಡಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅವನು ಹಾಗೇನೆ ಏನ್ ಮಾಡ್ದ,
ಬಸ್ ಮನೆಗೆ ಹೋದ, ಬ್ರಷ್ ತಗೊಂಡ, ಕಣ್ಣು ಮುಚ್ಕೊಂಡೇ ಇದ್ದಾನೆ, ನಲ್ಲಿ ಬಿಚ್ಚದ, ಸುಮ್ಮನೆ ಬ್ರಷ್ ಮಾಡ್ತಾ ಇದ್ದ. ನೀರೇನಾಗ್ತಿದೆ ನಲ್ಲಿಯಲ್ಲಿ ಹೋಗ್ತಾ ಇದೆ. ಮತ್ತೆ ಅಮ್ಮ ಹುಡ್ ಬಂದ್ರು, ಆದರ್ಶ ಏನಪ್ಪ ನೀನು ಎಷ್ಟು ಸಾರಿ ಹೇಳಿದೀನಿ ನಲ್ಲಿ ಬಿಚ್ಚಿಡ್ಬೇಡ, ಹಾಗೆ ಫಸ್ಟ್ ಬ್ರಷ್ ಮಾಡು, ನೀರ್ ವೇಸ್ಟ್ ಆಗುತ್ತೆ, ನಿಂಗೆ ನೀರಿನ ಬೆಲೆ ಗೊತ್ತಾ? ಒಂದು ಅಷ್ಟು ನೀರು ನಮ್ಮ ಮನೆಗೆ ಬರ್ಬೇಕಾದ್ರೆ ಎಷ್ಟು ಜನ ಅದ್ರ ಹಿಂದೆ ಕೆಲಸ ಮಾಡ್ತಾರೆ, ಎಷ್ಟು ನೀರು ನಮ್ಮ ಮನೆಗೆ ಪೋಲಾದ್ರೆ ಎಷ್ಟು ಜನಕ್ಕೆ ಅದು ನಷ್ಟ ಆಗುತ್ತೆ, ನೀರು ಕುಡಿಯಕ್ಕೆ ಇಲ್ದೇ ಇರೋ ಎಷ್ಟು ಜಾಗಗಳಿದೆ ನಿನಗೆ ಗೊತ್ತಾ ಅಂತ ಉದ್ದಕ್ಕೆ ಅಮ್ಮ ಹೇಳಕ್ ಶುರು ಮಾಡ್ತಾ ಇದ್ರು. ಅವ್ರ ಅಮ್ಮ ಆಯ್ತು ಆಯ್ತು ಸಾಕಮ್ಮ ನೀನ್ ಹೇಳಿದ್ದು ನನಗೆ ಗೊತ್ತಾಯ್ತು, ನಾನು ಬೇಗ ನಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿ ನಿಲ್ಲಿಸ್ತಿದ್ದ. ಮತ್ತೆ ಹಾಗೆ ಮನ್ಸಲ್ಲಿ ಈ ಗೊಂಡ್ಬಿಟ್ಕೊಳ್ತಾ ಇದ್ದ, ಅಯ್ಯೋ ಅಮ್ಮ ಪ್ರತಿದಿನ ಪ್ರತಿ ಕೆಲ್ಸಕ್ಕೂ ನನ್ಗೆ ಏನಾದ್ರು ಅಂತ ಹೇಳ್ತಾ ಇರ್ತಾರಪ್ಪ, ನಾನು ಯಾವಾಗ ಬೇಗ ಬೆಳೆದು ದೊಡ್ಡವನಾಗಿ ಎಲ್ಲಾದ್ರೂ ದೂರ ಹೋಗ್ಬಿಟ್ರೆ ನನ್ಗೆ ಇದನ್ನೆಲ್ಲ ಹೇಳೋ ಯಾರು ಇರಲ್ಲ, ನಾನು ಆರಾಮಾಗಿರ್ಬೋದು ಅಂತ ಅನ್ಕೊಳ್ತಾ ಇರ್ತಾನೆ. ಆಮೇಲೆ ಬರ್ತಾನೆ, ಊಟಕ್ಕೆ ಕೂತ್ಕೊಳ್ತಾನೆ. ಸಾಮಾನ್ಯ ನಾವು ತಿಂಡಿಗೆ ಬೆಳಗ್ಗೆ ಕೂತ್ಕೊಂಡಾಗ ಏನ್ ಮಾಡ್ತೀವಿ, ಒಂದ್ ಕಡೆ ಟಿವಿ ಹಾಕಿರ್ತೀವಿ, ಒಂದ್ ಕಡೆ ಮೊಬೈಲ್ ಅನ್ನ ನೋಡ್ತಾ ಇರ್ತೀವಿ, ತಿಂಡಿನೂ ಮಾಡ್ತಾ ಇರ್ತೀವಿ. ಆಗ ಅಮ್ಮ ಮತ್ತೆ ಅವ್ರನ್ನ ಬೈತಾ ಇದ್ರು, ಆದರ್ಶ ಮೊಬೈಲ್ ನ ತೆಗ್ದಿಡು, ಟಿವಿಯನ್ನ ಆಫ್ ಮಾಡು, ಅಥವಾ ಟಿವಿ ನೋಡು ಇಲ್ಲ ಮೊಬೈಲ್ ನೋಡು, ನೀ ಎರಡನ್ನೂ ಒಟ್ಟಿಗೆ ನೋಡ್ತೀಯಾ, ಮತ್ತೆ ಲೈಟ್ ಹಾಕೊಂಡಿದ್ಯಾ, ಫ್ಯಾನ್ ಹಾಕೊಂಡಿದ್ಯಾ, ಪ್ರತಿಯೊಂದನ್ನು ಅಮ್ಮ ಹೇಳ್ತಾ ಇದ್ರು. ಅವ್ನು ಪ್ರತಿಯೊಂದು ಆಯ್ತಮ್ಮ ನಾ ಇದನ್ ಬಿಟ್ಟೆ ಅಂತ ಹೇಳಿ ಅಮ್ಮ ಹೇಳ್ದಂಗೆ ಬೇಸರ ಆದ್ರೂ ಅವನು ಅದನ್ನ ಮಾಡ್ತಾ ಇದ್ದ, ಮತ್ತೆ ಅಮ್ಮನ ಮಾತನ್ನ ಕೇಳ್ತಾ ಇದ್ದ. ಆಗ ಮನ್ಸಲ್ಲಿ ಒಂದ್ ಸ್ವಲ್ಪ ಬೇಸರ ಇತ್ತು, ಎಲ್ಲದರಲ್ಲೂ ಅಮ್ಮ ನನ್ಗೆ ಹಿಂಗ್ ಹೇಳ್ತಾರಲ್ಲ ಅಂತ ಅನ್ಕೊಂಡು. ಆಮೇಲೆ ಹಾಗೆ ಓದ್ತಾ ಅವನು ಬೆಳೆದ, ದೊಡ್ಡವನಾದ, ಒಂದು ಡಿಗ್ರಿಯನ್ನ ಮುಗಿಸಿ ಈಗ ಒಂದು ಕೆಲ್ಸಕ್ಕೆ ಹೋಗೋ ಹಂತಕ್ಕೆ ಬಂದ. ತುಂಬಾ ಖುಷಿಯಿಂದ ಮನೆಯಿಂದ ಒಂದು ಕೆಲಸದ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ನಾನು ಅಮ್ಮ ಅಂದ್ಬಿಟ್ಟು ಹೊರಟ. ಸೊ ಹೋಗ್ಬೇಕಾದ್ರೆ ದಾರಿಯಲ್ಲಿ ಹೋಗ್ತಾ ಅವನು ಯಾವ ಆಫೀಸಿಗೆ ಹೋಗ್ಬೇಕಿತ್ತೋ, ಕಚೇರಿಗೆ ಹೋಗ್ಬೇಕಿತ್ತೋ ಅಲ್ಲಿ ಹೋಗಿ ಆ ಕಚೇರಿಯ ಬಾಕ್ಲಲ್ಲಿ ನಿಂತ್ಕೊಂಡು ಅವ್ನು ಏನಂದ್ರೆ ತುಂಬಾ ಆತರ, ನನಗೆ ಬೇಗ ಕೆಲಸ ಸಿಕ್ಬೇಕು, ನಾನು ಬೇಗ ಮುಂದುವರಿಬೇಕು ಅನ್ನೋ ಆಸೆ. ಸೊ ಹಾಗೆ ಕಚೇರಿ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಇನ್ನು ಬಾಗ್ಲೇ ತೆಗ್ದಿರಲ್ಲ, ಅಲ್ಲಿ ಪಾಪ ವಯಸ್ಸಾದ ಒಬ್ಬ ಮುದುಕ ಇರ್ತಾನೆ ಬಾಗ್ಲು ತೆಗಿಯೋದಿಕ್ಕೆ. ಅವನು ಇಷ್ಟು ಬೇಗ ಬಂದಿದಾರಲ್ಲ ಅನ್ನೋ ಅಂತ ಹೇಳಿ ಬಾಗ್ಲು ತೆಗಿಯಕ್ ಹೋಗ್ತಿರ್ತಾನೆ. ಅವ್ನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ. ಆಗ ಆದರ್ಶ ಏನ್ ಮಾಡ್ತಾನೆ, ಅವ್ನಿಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ಅಮ್ಮ ಯಾವತ್ತೋ ಒಂದ್ಸರಿ ಹೇಳಿರ್ತಾರೆ, ಆ ತರ ಇದ್ದಾಗ ನಾನು ನೋಡಿದಾಗ ಸಹಾಯ ಮಾಡ್ಬೇಕು ಅಂತ. ಸೊ ಅವ್ರಿಗೆ ಸಹಾಯ ಮಾಡ್ತಾನೆ. ಆಯ್ತು, ಬಾಗ್ಲು ತೆಗಿತಾರೆ, ಟೈಮ್ ಆಗುತ್ತೆ, ಅವ್ರು ಹೇಳಿದ ಸಮಯಕ್ಕೆ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ಬೇಗ ಒಳಗಡೆ ಹೋಗ್ತಾ ಇರ್ತಾನೆ. ದಾರಿಲಿ ಒಂದು ಗಿಡಗಳಿಗೆ ಹಾಕಿರೋ ನಲ್ಲಿಯ ನೀರು ಪೈಪ್ ಏನಾಗಿರುತ್ತೆ, ಈ ಕಡೆ ಬಂದ್ಬಿಟ್ಟು ನೀರೆಲ್ಲ ಎಲ್ಲೋ ಪೋಲ್ ಆಗ್ತಾ ಇರುತ್ತೆ. ಸೊ ತಕ್ಷಣ ಅವ್ನಿಗೆ ಅಮ್ಮ ಮುಂಚೆಯಿಂದ ಹೇಳಿರ್ತಾಳಲ್ಲ ನೀರ್ ವೇಸ್ಟ್ ಆಗ್ತಿದೆ ಅಂತ, ಆ ಪೈಪನ್ನ ತೆಗೆದು ಬೇಗ ಗಿಡಗಳ ಕಡೆಗೆ ಆ ಪೈಪನ್ನ ಎತ್ತಾಕ್ಬಿಟ್ಟು ಒಳಗಡೆ ಹೋಗ್ತಾನೆ. ಕೂತ್ಕೊಂಡು ಕಾಯ್ತಾ ಇರ್ತಾರೆ, ನನ್ನ ಸಂಧಿ ಯಾವಾಗ ಬರುತ್ತೆ, ನನಗೆ ಯಾವಾಗ ಕರೀತಾರೆ ಅಂತ ಸುಮ್ಮನೆ ಹಾಗೆ ಎಲ್ಲ ಕಚೇರಿನ ನೋಡ್ತಾ ಇರ್ತಾನೆ. ತುಂಬಾ ಕಡೆ ಲೈಟ್ ಹಾಕಿರ್ತಾರೆ, ತುಂಬಾ ಕಡೆ ಫ್ಯಾನ್ ಹಾಕಿರ್ತಾರೆ. ಅವ್ನಿಗೆ ಏನಂದ್ರೆ ಒಂಥರ ಅಭ್ಯಾಸ ತರ ಆಗ್ಬಿಟ್ಟಿರುತ್ತೆ, ಅಮ್ಮ ಹೇಳಿ ಅದನ್ನ ಮಾಡಿ ಒಂದೆರಡು ಫ್ಯಾನ್ ಅನ್ನ ಆಫ್ ಮಾಡ್ತಾನೆ, ಕೂತ್ಕೊಳ್ತಾನೆ. ಆಮೇಲೆ ಆಯ್ತು, ಒಳಗಡೆ ಇವನ ಸರ್ದಿ ಬರುತ್ತೆ, ಆಗ ಹೋಗ್ತಾನೆ. ಏನೆಲ್ಲ ಕೇಳ್ತಾರೋ ಅಂತ ತುಂಬಾ ಓದ್ಕೊಂಡಿರ್ತಾನೆ, ಏನೇನೋ ಮಾಡ್ಕೊಂಡಿರ್ತಾನೆ. ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆಗ ಕೂತ್ಕೊಂಡಾಗ ಅವನಿಗೆ ಅಲ್ಲಿ ಇರ್ತಕ್ಕಂಥ ಆಫೀಸರ್ ಏನ್ ಹೇಳ್ತಾರೆ, ಯಾವ ಕೆಲ್ಸಕ್ಕೆ ಬರ್ತೀಯಾ? ಇವನಿಗೆ ಶಾಕ್ ಆದಂಗಾಗುತ್ತೆ. ನಂದೇನು ಸರ್ಟಿಫಿಕೇಟ್ ನೋಡಿಲ್ಲ, ನನ್ಗೇನೋ ಒಂದು ಪ್ರಶ್ನೆನೂ ಕೇಳಲಿಲ್ಲ, ಹಾಗೆ ನನ್ನ ಕೆಲ್ಸಕ್ಕೆ ತಗೊಳ್ತೀನಿ ಅಂತಿದಾರಲ್ಲ ಇವರು, ಹೇಗೆ ಸಾಧ್ಯ ಇದು? ಸರ್ ನನ್ಗೆ ಭಯ ಆಗ್ತಿದೆ, ನೀವೇನು ನನ್ನನ್ನು ಕೇಳಿಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ತಾ ಇದ್ದೀರಲ್ಲ, ಏನು ಇದರ ಉದ್ದೇಶ ಅಂತ ಅವ್ರನ್ನ ಕೇಳ್ತಾರೆ. ಸೊ ಏನಾಗಿರ್ಬೋದು, ಗುಡ್ ಗೆಸ್ಸಿಂಗ್ ಅಲ್ವಾ? ಏನಾಗುತ್ತೆ ಅಲ್ಲಿ, ನಾವು ಎಷ್ಟು ಓದಿದ್ರು, ನಮ್ಮ ಡಿಗ್ರಿಗಳು ನಮ್ಮ ಜೊತೆಲಿದ್ರು, ಒಂದಷ್ಟು ಒಳ್ಳೆಯತನ ಮತ್ತೆ ಒಂದಷ್ಟು ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ಇರುತ್ತಲ್ಲ, ನಾವೇನು ಸ್ಫೂರ್ತಿಯಿಂದ ಕೆಲಸ ಮಾಡ್ತೀವಲ್ಲ, ಅದು ಸಹ ಬಹಳ ಮುಖ್ಯವಾಗಿರುತ್ತೆ. ಸೊ ಆ ಕಂಪನಿಯ ಮುಖ್ಯಸ್ಥ ಯಾರಿರ್ತಾರೆ, ಅವರು ಇವನ್ನ ಸೂಕ್ಷ್ಮವಾಗಿ ನೋಡಿರ್ತಾರೆ. ಪ್ರತಿಯೊಂದು ಕಡೆ ಇವನು ತನ್ನದಲ್ಲದೇ ಇರೋ ಕಚೇರಿಯಲ್ಲೂ ತನ್ನ ಒಂದು ಶಿಸ್ತಿನ ಒಂದು ನಡವಳಿಕೆ ಏನಿರುತ್ತೆ ಅದನ್ನ ಅಲ್ಲಿ ಅವರು ತೋರಿಸಿರ್ತಾರೆ. ಸೊ ಅದನ್ನ ನೋಡಿದಂತಹ ಕಂಪನಿಯ ಮುಖ್ಯಸ್ಥರಿಗೆ ಅವರ ನಡವಳಿಕೆ ತುಂಬಾ ಇಷ್ಟ ಆಗಿ ಅವರನ್ನ ಏನ್ ಮಾಡ್ತಾರೆ, ಕೆಲ್ಸಕ್ಕೆ ಸೇರಿಸ್ಕೊಳ್ತಾರೆ. ಸೊ ದಿನಾ ನಮ್ಗೆ ಅಮ್ಮ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಕಲಿ ಅಂತ ಹೇಳ್ತಿರ್ತಾರೆ, ಅದು ನಮ್ ಜೀವನದಲ್ಲಿ ಬಳಕೆಗೆ ಬರುತ್ತಾ ಇಲ್ವಾ? ಬರುತ್ತೆ ಅಲ್ವಾ? ಸೊ ಹಾಗೆ ಆದರ್ಶನ ಬದುಕಿನಲ್ಲಿ ಅವನು ಕಟ್ಕೊಂಡಂತ ಆದರ್ಶಗಳು ಅವನ ಜೀವನದಲ್ಲಿ ಮುಂದೆ ಹೋಗೋದಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ನಾವೆಲ್ಲ ಏನಾಗಿರ್ಬೇಕು, ನಮ್ಮ ಜೀವನದಲ್ಲಿ ಸಾಕಷ್ಟು
ಆದರ್ಶಗಳು, ಒಳ್ಳೆತನಗಳನ್ನ ನಾವು ಏನ್ ಮಾಡಿರ್ಬೇಕು, ಅಳವಡಿಸ್ಕೊಂಡಿರ್ಬೇಕು. ಅದು ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ, ಆದ್ರೆ ಅದನ್ನ ನಾವು ಮಾಡ್ತಾ ಹೋದಾಗ ಅದರ ದೊಡ್ಡ ಮಟ್ಟದ ಯಶಸ್ಸು ಏನಿರುತ್ತೆ ಅದು ನಮ್ಗೆ ನಮ್ಮ ಜೀವನದಲ್ಲಿ ಸಿಗುತ್ತೆ ಅಲ್ವಾ? ನಿಜಾನಾ? ಸೊ ಖುಷಿ ಆಯ್ತಾ? ಸೊ ಹಾಗೆ ಈಗ ನಾವು ತುಂಬಾ ಸರಿ ಹೇಳ್ಕೊಡ್ತೀವಿ ಏನಂತ, ಏನೇನೋ ಮಾಡ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ. ಹಾಗೇನೆ ಈ ಒಂದು ಕಥೆಯಲ್ಲಿ ಏನು ಮುಖ್ಯಾಂಶ ಇರ್ಬೋದು ಅನ್ನೋದು ನೀವು ನನಗೆ ಈಗ ಗೆಸ್ ಮಾಡಿ ಹೇಳಿದ್ರಲ್ಲ, ಹಾಗೆ ಹೇಳ್ಬೇಕು. ಇದು ಒಂದು ರಾಜ್ಯದ ಕತೆ. ಒಂದು ಊರು, ಒಂದು ರಾಜ ಇರ್ತಾನೆ. ಸೊ ಆ ರಾಜನ ನಡವಳಿಕೆ ಹೇಗಿರುತ್ತೆ ಅಂದ್ರೆ, ಊರವರೆಲ್ಲ ರಾಜನ ಕೃಷ್ಣ ಪರಮಾತ್ಮನ ತರ ನಂಬ್ಕೊಂಡಿರ್ತಾರೆ. ಯಾಕೆಂದ್ರೆ ಅವನು ತುಂಬಾ ಒಳ್ಳೆಯ ಸ್ನೇಹಿತ ಒಬ್ಬ ಅವ್ರಿಗೆ ಇರ್ತಾರೆ. ಸೊ ಹಾಗಾಗಿ ಊರಿನವರು ಆ ರಾಜನ್ಗೆ ಕೃಷ್ಣ ಪರಮಾತ್ಮ ಅಂತ ಹೇಳಿ, ಅವರ ಸ್ನೇಹಿತರನ್ನ ಸುಧಾಮ ಅಂತ ಹೇಳಿನೇ ಕರೀತಾ ಇರ್ತಾರೆ. ಯಾಕಂದ್ರೆ ನಿಮ್ಗೆ ಅವರ ಗೊತ್ತಿದೆ ಅಲ್ವಾ, ಕೃಷ್ಣ ಮತ್ತೆ ಸುಧಾಮನ ಸ್ನೇಹ ಎಷ್ಟು ದೊಡ್ಡದು ಅಂತ ಹೇಳಿ. ಸೊ ಹಾಗೆ ಆ ಊರಲ್ಲೂ ಸಹ ಅವ್ರಿಬ್ಬರನ್ನ ಹಾಗೆ ಕರೀತಾ ಇರ್ತಾರೆ. ಸೊ ಆ ರಾಜ ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂತಂದ್ರೆ, ಆ ಊರಿನಲ್ಲಿರುವ ಎಲ್ಲ ಜನರ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಇರ್ಬೇಕು, ಒಳ್ಳೆ ಜೀವನ ಮಾಡ್ತಾ ಇರ್ಬೇಕು, ನನ್ನ ರಾಜ್ಯದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಇರಬಾರ್ದು ಅಂತಕ್ಕಂಥ ಭಾವನೆಯನ್ನ ಅವ್ರು ಹೊಂದಿರ್ತಾರೆ. ಸೊ ಯಾವಾಗ್ಲೂ ರಾಜರು ಏನ್ ಮಾಡ್ತಾರೆ, ಒಂದ್ 8 ದಿನಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅವರ ರಾಜ್ಯದ ಪರ್ಯಟನೆಯನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ನನ್ನ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಹೇಗೆ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ರಾಜರ ವೇಷವನ್ನ ಬಿಟ್ಟು ಬೇರೆ ವೇಷನ ಹಾಕೊಂಡು, ಅಂದ್ರೆ ಸಾಮಾನ್ಯ ಜನರ ತರ ಬಟ್ಟೆ ಹಾಕೊಂಡು ರಾಜ್ಯದಲ್ಲಿ ಹೋಗೋದು, ಅಲ್ಲಿ ಏನೆಲ್ಲ ನಡೀತಾ ಇದೆ ನೋಡ್ಬೇಕು ಅಂತ ಹೇಳಿ ಹೋಗ್ತಾರೆ. ಸೊ ಅವ್ರು ಹೋದಾಗ ಈಗ ನಾವೆಲ್ಲರೂ ಹೋದ್ರೆ ನಮ್ ಜೊತೆ ನಮ್ಮ ಸ್ನೇಹಿತರು ಬಂದೇ ಬರ್ತಾರಲ್ಲ ಒಂದೊಂದ್ಸತಿ. ಸೊ ಹಾಗೆ ಅವ್ರ ಸ್ನೇಹಿತನ ಸುಧಾಮನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ದಾರಿಯಲ್ಲಿ. ಆ ಊರು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅವ್ರು ಹೋಗ್ತಾ ಇದ್ದಾಗ ಹೋಗ್ತಾ ಹೋಗ್ತಾ ಒಂದು ಒಳ್ಳೆಯ ನದಿ ಸಿಗುತ್ತೆ. ಆ ನದಿಯಲ್ಲಿ ನೀರು ಎಷ್ಟು ಚೆನ್ನಾಗಿ ಝಳಝಳ ಅಂತ ಹರಿತಾ ಇರುತ್ತೆ ಅಂದ್ರೆ, ಅದನ್ನ ನೋಡಿ ಅವರಿಗೆ ಅಷ್ಟು ಖುಷಿ ಆಗ್ತಾ ಇರ್ತದೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾರ ಅಂದ್ರೆ, ಒಂದು ಊರಲ್ಲಿ, ಒಂದು ರಾಜ್ಯದಲ್ಲಿ ಒಳ್ಳೆಯ ನದಿ ಇದೆ, ನೀರಿದೆ ಅಂದ್ರೆ ಏನ್ ಬೆಳಿಬೋದು, ಅಲ್ಲಿಯ ಬೆಳೆಗಳು ಚೆನ್ನಾಗಿ ಬೆಳಿಬಹುದು. ಒಂದ್ ಕಡೆ ನೋಡ್ತಾರೆ, ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಬೆಳೆದು ಸೋಂಪಾಗಿ ನಿಂತಿದೆ. ಅದರ ಮೇಲ್ಗಡೆ ಹೂಗಳನ್ನ ನೋಡಿದೀರಾ, ಕಬ್ಬಿನ ಹೂ ಹೇಗಿರುತ್ತೆ ಅಂತೇಳಿ, ಒಂಥರ ಬಣ್ಣವಾಗಿ ಪರ್ಪಲ್ ಕಲರ್ ಅಂತ ಹೇಳ್ತೀವಿ ಅಲ್ವಾ, ನೇರಳೆ ಬಣ್ಣದ ಹೂ ಬಿಟ್ಟಿರುತ್ತೆ. ಅದೇನ್ ಚೆನ್ನಾಗಿ ಗಾಳಿ ಬಂದಾಗ ಈ ತರ ಆಡ್ತಾ ಇದೆ, ಅದನ್ನ ನೋಡಿ ಖುಷಿಯಾಗಿ ಮುಂದಕ್ಕೆ ಹೋಗ್ತಾ ಇರ್ತಾರ. ಸೊ ಅಲ್ಲಿ ದೊಡ್ಡದಾದ ಒಂದು ಮಾವಿನ ತೋಟ ಇರುತ್ತೆ, ತೋಟದಲ್ಲಿ ಸಾಕಷ್ಟು ಮಾವಿನ ಹಣ್ಣನ್ನ ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಖುಷಿಯಾಗಿ ಹೋಗ್ತಾ ಹೋಗ್ತಾ ಇಬ್ರು ಮಾತಾಡ್ಕೊಳ್ತಾರೆ, ನಮ್ ರಾಜ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಷ್ಟು ಚೆನ್ನಾಗಿರೋ ನೀರಿದೆ, ಅಷ್ಟು ಚೆನ್ನಾಗಿದೆ ಗಿಡಗಳಿದೆ, ತೋಟ ಇದೆ, ಹಣ್ಣು ಬಿಟ್ಟಿದೆ, ನನ್ನ ರಾಜ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ನಮ್ಮ ರಾಜ್ಯ ನಡ್ಕೊಂಡು ಬರ್ತಿದೆ, ಇಲ್ಲಿರುವ ಎಲ್ಲ ಜನರ ಜೀವನ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಖುಷಿಯಾಗಿ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರ. ಹೋಗ್ತಾ ಹೋಗ್ತಾ ನೋಡ್ತಾರೆ, ಅಲ್ಲಿ ನೋಡಿದ್ರೆ ಒಬ್ಬ ಭಿಕ್ಷೆ ಬಿಡ್ತಾ ನಿಂತಿರ್ತಾನೆ. ಇವನಿಗೆ ತುಂಬಾನೇ ಇದಾಗುತ್ತೆ, ಇಷ್ಟರವರೆಗೆ ನಾನು ನೋಡ್ತಾ ಬಂದೆ ಎಷ್ಟು ಚೆನ್ನಾಗಿದೆ ನಮ್ಮ ರಾಜ್ಯ, ಅಂದ್ರೆ ನಮ್ಮ ರಾಜ್ಯದಲ್ಲೂ ಭಿಕ್ಷೆ ಬಿಡೋರು ಇದ್ದಾರ, ಇದನ್ನ ಗಮನಕ್ಕೆ ಬಂದಿಲ್ವಲ್ಲ ಅಂತ ರಾಜ ನೋಡದೆ ಇರೋ ಹಾಗೆ ಇದು ಬಿಡ್ತಾರೆ. ಸೊ ಅವರ ಸ್ನೇಹಿತ ಇರ್ತಾರಲ್ಲ, ಯಾರು, ಸುಧಾಮ, ಅವ್ರೇನ್ ಮಾಡ್ತಾರೆ, ಇವ್ರನ್ನ ಕೇಳ್ತಾರೆ, ಅಯ್ಯೋ ರಾಜ್ರೆ, ನೀವು ನೋಡ್ತಾ ಇದ್ದೀರಾ, ಇಷ್ಟೊತ್ತು ಚೆನ್ನಾಗಿರೋದನ್ನ ನೋಡ್ಕೊಂಡ್ ಬಂದ್ವಿ, ಈಗ ಒಬ್ಬ ನಮ್ಮ ರಾಜ್ಯದಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆ ಬಿಡ್ತಾ ಇದ್ದಾನೆ, ಇವನ್ ಬಗ್ಗೆ ನಿಮ್ಗೆ ಏನು ಕಾಳಜಿ ಇಲ್ವಾ, ಇವನ್ ಬಗ್ಗೆ ನೀವೇನು ಯೋಚನೆ ಮಾಡಲ್ವಾ ಅಂತ ಕೇಳ್ತಾರೆ. ಸೊ ಇವರು ಏನಿಲ್ಲಪ್ಪ ಎಲ್ಲ ಸರಿ ಹೋಗುತ್ತೆ ಅಂತ ಹಂಗೆ ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ಹೋಗ್ತಾರೆ, ಆದ್ಮೇಲೆ ಸ್ನೇಹಿತ ಅಲ್ವಾ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮಾರನೇ ಏನ್ ಮಾಡ್ತಾರೆ, ಮತ್ತೆ ಬರ್ತಾರೆ, ನೀನು ನನ್ನ ಇಷ್ಟು ದೊಡ್ಡ ಸ್ನೇಹಿತ, ಇಷ್ಟು ಚೆನ್ನಾಗಿಟ್ಟ ರಾಜ್ಯದಲ್ಲಿ ನೀನು ಭಿಕ್ಷೆ ಬಿಡೋದು ನನಗೆ ಒಂಚೂರು ಚೆನ್ನಾಗಿ ಕಾಣ್ತಾ ಇಲ್ಲ, ತಗೋ ಈ ಒಂದು ಚೀಲ, ಈ ಚೀಲದಲ್ಲಿ ಒಂದಷ್ಟು ಚಿನ್ನದ ನಾಣ್ಯಗಳಿದೆ, ಇದು ತಗೊಂಡು ನೀನು ಏನಾದ್ರೂ ವ್ಯಾಪಾರ ಮಾಡಿ ನೀನು ಜೀವನನ ಕಟ್ಕೋ, ಇನ್ನೊಂದ್ಸತಿ ನೀನು ಭಿಕ್ಷೆನ ಬೇಡಬಾರ್ದು ಅಂತ ಹೇಳ್ತಾರೆ. ಸೊ ಈಗ ಭಿಕ್ಷುಕನಿಗೆ ಏನಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾಕೆ, ದಿನ ಸ್ವಲ್ಪ ಭಿಕ್ಷೆ ಸಿಗ್ತಾ ಇತ್ತು, ಬಟ್ ಇವತ್ತು ನನಗೆ ಏನಾದ್ರೂ ಒಂದು ವ್ಯಾಪಾರ ಮಾಡುವಷ್ಟು ದುಡ್ಡು ಸಿಗ್ತಾ ಇದೆ ನನಗೆ ಅಂತ ಹೇಳಿ ಅವರು ತುಂಬಾ ಖುಷಿ ಪಡ್ತಾರೆ. ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಭಿಕ್ಷುಕ, ಆ ಹಣವನ್ನ ತನ್ನ ಮಲ್ಗೋ ಸ್ಥಾನದ ಪಕ್ಕ ಇಟ್ಬಿಟ್ಟು, ಈಗ ಏನು ನಿಶ್ಚಿಂತೆ ಅಲ್ವಾ, ಚಿಂತೆ ಇದ್ದಾಗ ಒಳ್ಳೆ ನಿದ್ರೆ ಬರುತ್ತಂತೆ, ಹಂಗೆ ಏನ್ ಮಾಡ್ತಾರೆ ಅವರು, ದುಡ್ಡನ್ನ ಇಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಎಷ್ಟು ನಿದ್ದೆ ಅಂದ್ರೆ ಅವ್ನ ಮನೆ ಕಳ್ಳ ಬಂದು ಅದನ್ನ ಎತ್ಕೊಂಡು ಹೋಗೋಷ್ಟೇ ಗೊತ್ತಾಗಲ್ಲ, ಅಷ್ಟು ನಿದ್ದೆ ಇರುತ್ತೆ ಅವ್ನು.
ಆರಾಮಾಗಿ ನಿದ್ದೆ ಮಾಡ್ತಾನೆ. ಯಾಕಂದ್ರೆ ಏನು ಬೆಳಿಗ್ಗೆ ಮತ್ತೆ ಹೋಗಿ ಕಷ್ಟ ಪಡಂಗಿಲ್ವಲ್ಲ, ದುಡ್ಡಿದೆಯಲ್ಲ. ಸೊ ಬೆಳಿಗ್ಗೆ ಎದ್ದೇಳ್ತಾನೆ, ಇವತ್ತು ನಾನು ಹೋಗಿ ಏನ್ ಮಾಡ್ಲಪ್ಪ, ಇದರಲ್ಲಿ ಯಾವ ವ್ಯಾಪಾರ ಮಾಡಿ ಏನ್ ತಗೊಂಡ್ಬರ್ಲಿ ಇದೆಲ್ಲ ಮನಸ್ಸಲ್ಲ ಲೆಕ್ಕ ಹಾಕೊಂಡು ತಾನಿಟ್ಟ ಚೀಲವನ್ನು ಹುಡುಕ್ತಾನೆ ಮನೆಯಲ್ಲಿ. ಎಲ್ಲಿದೆ ಚೀಲ? ಕಳ್ಳ ಎತ್ಕೊಂಡು ಹೋಗಿದ್ದಾನೆ. ಅವನ ಹತ್ರ ಯಾವ ಚೀಲನೂ ಇಲ್ಲ. ಮನೆ ಎಲ್ಲ ಹುಡುಕ್ತಾನೆ. ಕೋಪ ಬಂದು ಬೇಜಾರಾಗಿ ನಿರಾಶೆಯಿಂದ ಬೇರೆ ಇನ್ನೇನು ಗತಿ ಇಲ್ಲ ನನಗೆ, ಮತ್ತೆ ನಾನು ಹೋಗಿ ಭಿಕ್ಷೆನೆ ಬೇಡಬೇಕು ಅಂತ ಹೋಗಿ ಮತ್ತೆ ಅಲ್ಲಿ ಭಿಕ್ಷೆ ಬೇಡ್ತಾ ನಿಂತ್ಕೊಂಡಿರ್ತಾನೆ. ಹೀಗೆ ಒಂದಷ್ಟು ದಿನಗಳು ಕಳೆಯುತ್ತೆ. ಮತ್ತೆ ರಾಜ ಮತ್ತೆ ಸುಧಾಮ ಯಾರಿರ್ತಾರೆ ಅವರಿಬ್ಬರು ಮತ್ತೆ ರಾಜ್ಯನ ನೋಡಕ್ಕೆ ಅಂತ ಬರ್ತಾ ಇರ್ತಾರೆ. ಇವ್ರು ನೋಡಿದ್ರೆ ಮತ್ತೆ ಭಿಕ್ಷೆ ಬಿಡ್ತಾ ಇರ್ತಾನೆ. ಸುಧಾಮನಿಗೆ ತುಂಬಾ ಕೋಪ ಬರುತ್ತೆ, ಬೇಜಾರಾಗುತ್ತೆ. ನಾನು ಅಷ್ಟು ದುಡ್ಡು ಕೊಟ್ಟೆ, ಇವ್ ಮತ್ತೆ ಭಿಕ್ಷೆ ಬಿಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಮತ್ತೆ ರಾಜ ಹೋದ್ಮೇಲೆ ಮತ್ತೆ ಬರ್ತಾನೆ. ನಾನು ನಿಂಗೆ ನೆನ್ನೆ ತಾನೆ ಮೊನ್ನೆ ತಾನೆ ದುಡ್ಡು ಕೊಟ್ಟೆ ಅಲ್ವಾ, ಏನ್ ಮಾಡಿದೆ ನೀನು, ಈಗ ಮತ್ತೆ ಭಿಕ್ಷೆ ಬಿಡ್ತಾ ಇದೆಯಲ್ಲ ಅಂತ ಕೋಪದಲ್ಲಿ ಕೇಳ್ತಾನೆ. ಇವ್ನು ಹೇಳ್ತಾನೆ, ಇಲ್ಲ ಅಯ್ಯ, ನೀವು ಕೊಟ್ಟಿದ್ದು ನನ್ನ ಮನೇಲಿ ಇಟ್ಟಿದ್ದೆ, ಬಟ್ ಯಾರೋ ನನ್ನಿಂದ ಕದ್ದು ಬಿಟ್ರು, ಹಾಗಾಗಿ ನನಗೆ ಬೇರೆ ಏನು ಗತಿ ಇಲ್ಲದೆ ನಾನು ಮತ್ತೆ ಭಿಕ್ಷೆ ಬಿಡ್ತಾ ಇದ್ದೀನಿ. ಇವ್ನಿಗೆ ಮತ್ತೆ ಬೇಜಾರಾಗುತ್ತೆ. ಈಗ ಮತ್ತೆ ಅಷ್ಟೊಂದು ಚಿನ್ನದನ್ನ ಕೊಡೋದಿಕ್ಕೆ ಇವ್ನಿಗೆ ಒಂಥರ ಮನ್ಸು ಒಪ್ಪಲ್ಲ. ಈಗ ಏನ್ ಮಾಡ್ತಾನೆ, ಒಂದಷ್ಟು ಬೆಳ್ಳಿ ನಾಣ್ಯಗಳಿದೆ ನನ್ನ ಹತ್ರ, ಅದನ್ನ ನೀನು ಕೊಡ್ತೀನಿ, ಇನ್ನೊಂದ್ಸಾತಿ ನೀನು ಭಿಕ್ಷೆ ಬಿಡಬಾರ್ದು. ಈ ದಾರಿಯಲ್ಲಿ ನೀನೇನಾದ್ರೂ ಒಂದು ವ್ಯಾಪಾರ ಮಾಡ್ಬೇಕು. ಸರಿ ಆಯ್ತು ಅಂತ ಇವನು ಖುಷಿಯಾಗಿ ಮನೆಗೆ ಬರ್ತಾನೆ. ಮತ್ತೆ ಒಂದ್ ಸ್ವಲ್ಪ ಸಮಾಧಾನ ಆಗ್ತಿಲ್ಲ, ಮತ್ತೆ ಸ್ವಲ್ಪ ದುಡ್ಡು ಸಿಕ್ಕಿದೆ, ನಾನು ಆರಾಮಾಗಿ ಏನಾದ್ರು ಒಂದು ವ್ಯಾಪಾರ ಮಾಡ್ಬೋದು. ಆದ್ರೆ ಈ ಸಲ ನಾನು ಆ ಚೀಲನ ಹಿಂಗೆ ಎಲ್ಲೋ ಇಡಲ್ಲಪ್ಪ, ತುಂಬಾ ಸುರಕ್ಷಿತವಾಗಿ ಇಡ್ತೀನಿ ಅಂದ್ಬಿಟ್ಟು ಒಂದು ಮೇಲ್ಗಡೆ ಮುರಿದೋಗಿರೋ ಮಡಕೆ ಅಲ್ಲಿ ಯಾರು ಮುಟ್ಟಲ್ಲ ಅಂದ್ಬಿಟ್ಟು ಆ ಮಡಕೆನ ತೆಗೆದು ಆ ಮಡಕೆ ಒಳಗೆ ಆ ನಾಣ್ಯಗಳನ್ನ ಇಟ್ಟು ಮತ್ತೆ ಅಟ್ಟಕ್ಕೆ ಮೇಲ್ಗಡೆ ಇಟ್ಟುಬಿಟ್ಟು ಮತ್ತೆ ಆರಾಮಾಗಿ ನಿದ್ದೆ ಮಾಡ್ತಾರೆ. ಯಾಕೆ ಆರಾಮಾಗಿ ನಿದ್ದೆ ಹೇಳಿದಲ್ಲ ಆಗ್ಲಿ, ಈಗ ಒಂದು ಸ್ವಲ್ಪ ದುಡ್ಡಿದೆ, ಚಿಂತೆ ಇಲ್ಲ, ಭಿಕ್ಷೆ ಬೇಡಂಗಿಲ್ಲ, ದುಡ್ಡಿದೆ, ಮತ್ತೆ ಆರಾಮ್ ನಿದ್ರೆ ಮಾಡ್ತಾರೆ. ತುಂಬಾ ನಿದ್ರೆ ಬರ್ತಾ ಇರುತ್ತೆ, ಚೆನ್ನಾಗಿ ನಿದ್ರೆ ಮಾಡ್ತಾನೆ. ನಿದ್ರೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಇದನ್ನ ತಗೊಂಡು ನನ್ನ ಮತ್ತೆ ಯಾವ ವ್ಯಾಪಾರ ಮಾಡ್ಲಿ, ಮಾವಿನ ಹಣ್ಣು ತಗೊಳ್ಳ, ತರಕಾರಿ ವ್ಯಾಪಾರ ಮಾಡ್ಲಾ, ಏನ್ ಮಾಡ್ಲಾ, ಎಲ್ಲ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾನೆ. ಬೆಳಿಗ್ಗೆ ಏನೋ ಒಂಥರ ಶಬ್ದ ಆಗ್ತಾ ಇರುತ್ತೆ. ಮನೇಲಿ ಯಾರು ಇರಲಿಲ್ಲ, ಇದೇನಪ್ಪ ಶಬ್ದ ಆಗ್ತಿದೆ ಅಂತ ಮತ್ತೆ ಕಣ್ಬಿಟ್ಟು ನೋಡ್ತಾನೆ. ಅವನಿಗೆ ಹೆಂಡತಿ ಇರ್ತಾಳೆ, ಅವಳೆಲ್ಲ ತವ್ರ ಮನೆ ಊರಿಗೆ ಹೋಗಿರ್ತಾಳೆ. ಅವತ್ತೊಳಗೆ ಇವ್ನು ಮಲಗಿದ್ದಾಗ ಅವ್ರು ಬಂದಿರ್ತಾರೆ. ಇವನಿಗೆ ಗೊತ್ತೇ ಇರಲ್ಲ ಅವ್ರು ಬಂದಿರೋದು. ಓ ಸದ್ಯ ಹೆಂಗೋ ಇವಳು ಬಂದಿದ್ದಾಳೀಗ, ಇಬ್ರು ಸೇರಿ ನಾವು ಚೆನ್ನಾಗಿ ಕೆಲಸ ಮಾಡಿ ಏನಾದ್ರೂ ಒಂದು ವ್ಯಾಪಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಮೇಲ್ಗಡೆ ನೋಡ್ತಾನೆ. ಅಟ್ಟದ ಮೇಲೆ ಮಡ್ಕೆನೇ ಇರಲ್ಲ. ಅಯ್ಯೋ ದೇವ್ರು, ಎಲ್ಲಪ್ಪ ಹೋಯ್ತು ನಾನು ಮಡ್ಕೆ, ನೆನ್ನೆ ತಾನೇ ಇಟ್ಟಿದ್ನಲ್ಲ ಇಲ್ಲಿ ದುಡ್ಡು ಹಾಕಿ ಅದ್ರಲ್ಲಿ. ಹೆಂಡತಿನ ಕೃತಲ್ಲೇ ಬಾರ ಇಲ್ಲಿ ಬೇಗ, ಇಲ್ಲಿ ಮಡ್ಕೆ ಇಟ್ಟಿದ್ದೆ ಕಣೆ, ಒಂದು ಏನೇ ಮಾಡಿದೆ. ಅಯ್ಯೋ ಅಷ್ಟ್ ದಿನದಿಂದ ಯಾರು ಬಂದಿರ್ಲಿಲ್ಲ ಕಣ್ರಿ ಕಬಾಡಿಯವರು, ಈಗ ತಾನೇ ಯಾರೋ ಒಬ್ಬ ಬಂದಿದ್ದ, ಅವನಿಗೆ ಹಾಕ್ಬಿಟ್ಟೆ, ಸುಮ್ನೆ ವೇಸ್ಟ್ ಇಟ್ಕೊಂಡು ಏನ್ ಮಾಡ್ಲಿ, ಒಂದ್ 4 ಕಾಸು ಬಂದ್ರೆ ನಾನೇನಾದ್ರೂ ಅಡಿಗೆ ಮಾಡ್ಬೋದಲ್ಲ ಅಂತೇಳಿ ಒಂದಷ್ಟು ಹಳೆ ಸಾಮಾನು ಇತ್ತಲ್ಲ ಅದ್ರ ಜೊತೆಗೆ ಅದನ್ನು ಹಾಕ್ಬಿಟ್ಟೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡಿದೆ ನಾನು, ಮತ್ತೆ ನನ್ನ ದುಡ್ಡನ್ನ ಕಳ್ಕೊಂಡಲ್ಲ ಅಂತ ಅವನೇನ್ ಮಾಡ್ತಾನೆ, ಮತ್ತೆ ಬೇಜಾರಾಗುತ್ತೆ. ಅಯ್ಯೋ ಮತ್ತೆ ನನ್ನ ಗತಿ ದೇವ್ರೆ, ಯಾಕೋ ನನಗೆ ಏನು ಮಾಡೋ ಅಂತ ಸೌಭಾಗ್ಯ ಕೊಡಲ್ಲ ಅನ್ನತ್ತೆ, ನಾನು ಮತ್ತೆ ಭಿಕ್ಷೆನೆ ಬೇಡ್ಬೇಕಾ ಅಂತ ಹೋಗಿ ಮತ್ತೆ ಭಿಕ್ಷೆ ಬೇಡ ಕೂತ್ಕೊಳ್ತಾನೆ. ಮತ್ತೆ ಒಂದಷ್ಟು ದಿನ ಕಳೆಯುತ್ತೆ. ಮತ್ತೆ ಇವರಿಬ್ರು ಬರ್ಬೇಕಾರೆ ಮತ್ತೆ ಸುಧಾಮ ನೋಡ್ತಾನೆ, ಮತ್ತೆ ಭಿಕ್ಷೆ ಬಿಡ್ತಾ ಇದ್ದಾನೆ. ಅವನಿಗೆ ಸರಿ ತುಂಬಾ ಕೋಪ ಬರುತ್ತೆ. ನೋಡು, ನಿನ್ಗೆ ಗೊತ್ತಿಲ್ಲಂಗೆ ನಾನು ಅವ್ರಿಗಷ್ಟು ಸಹಾಯ ಮಾಡಿದೆ ರಾಜ, ಆದ್ರೂ ಅವ್ನು ಇನ್ನೂ ಅವನು ಚಾಳಿ ಬಿಟ್ಟಿಲ್ಲ. ಎಲ್ಲೋ ಇವನು ಬರೀ ಭಿಕ್ಷೆ ಬಿಡಕ್ಕೆ ಆಸೆ, ಇವನೇನು ಮಾಡಕ್ ಇಚ್ಛೆ ಇಲ್ಲ ಇವನ್ಗೆ, ಈ ಸರಿ ಮಾತ್ರ ಅವ್ನಿಗೆ ಸರಿ ಬೈತೀನಿ ಅಂದ್ಬಿಟ್ಟು ಬಂದು, ನಿನಗೆ ಸರಿ ನಾನು ಸಹಾಯ ಮಾಡಿದೀನಿ, ಯಾಕೆ ಮತ್ತೆ ನೀನು ಬರೀ ಭಿಕ್ಷೆ ಬಿಡ್ತಾ ಇದೀಯಾ ಅಂತ ಹೇಳಿ ಮತ್ತೆ ಅವನನ್ನ ಬೈತಾನೆ. ಸೊ ಬೈದಾಗ ಹೇಳ್ತಾನೆ, ಕಾಲು ಹಿಡ್ಕೊಳ್ತಾನೆ ಬೇಗ, ಇಲ್ಲ ಸ್ವಾಮಿ ನನ್ನಿಂದ ತಪ್ಪಾಗೋಯ್ತು, 2 ಸರಿನೂ ಈ ತರ ನಾನು ಇಟ್ಟಿದ್ದು ನನ್ನ ಹೆಂಡತಿಗೆ ಗೊತ್ತಿದ್ದಂಗೆ ತೂಕಕ್ಕೆ ಹಾಕ್ಬಿಟ್ರು ಮುರಿದೋಗಿರೋ ಪಾತ್ರೆ ಅಂತ, ಅದ್ರಲ್ಲಿ ಆ ದುಡ್ಡು ಮುಟ್ಟೋಯ್ತು ಅಂತ ಹೇಳಿ ಅಳ್ತಾನೆ. ಸೊ ಈ ಕೋಪ ನಿಂಗೂ ಬೇಜಾರಾಗಿರುತ್ತೆ. ಆದ್ರೂ ಪಾಪ ಏನೋ ಈ ತರ ಆಗ್ತಾ ಇದೆ ಪದೇ ಪದೇ. ಈ ಸಲ ನನ್ನ ಹತ್ರ ತುಂಬಾ ದುಡ್ಡಿಲ್ಲ, 2 ನಾಣ್ಯ ಕೊಡ್ತೀನಿ, ಅದೇನು ನಿನ್ ಕರ್ಮ, ಏನಾದ್ರೂ ಮಾಡ್ಕೊ ಅಂತ ಬೈಕೊಂಡು 2 ನಾಣ್ಯನ ಕೊಟ್ಬಿಟ್ಟು ಹೊರಟೋಗ್ತಾರೆ. ಇವ್ನು ಆ 2 ನಾಣ್ಯನ ಹಿಡ್ಕೊಂಡು ಏನಪ್ಪ ಮಾಡ್ಲಿ ಈಗ ಅಂತ ಸುಮ್ಮನೆ ದಾರಿಲಿ ಬರ್ತಾ ಇರ್ತಾನೆ. ಅಲ್ಲಿ ಒಂದು ಹೊಳೆ ಇರ್ತದೆ, ಆ ಹೊಳೆಯಲ್ಲಿ ಮೀನನ್ನ ಹಿಡಿತಾ ಇರ್ತಾನೆ. ಸುಮ್ಮನೆ ನಿಂತು ಸ್ವಲ್ಪ ಹೊತ್ತು ನೋಡ್ತಾನೆ, ಹೊಳೆ ನೀರು, ಆ ಗಿಡ ಮರ, ಏನೋ ಒಂಥರ ಬೇಜಾರಲ್ಲಿ ಇರ್ತಾರಲ್ಲ, ಸುಮ್ಮನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾರಲ್ಲ ಅವ್ನಿಗೆ. ನೋಡ್ತಾನೆ. ಆಮೇಲೆ ಆ ಮೀನ್ ಹಿಡಿದು ಹಾಕ್ತಿರ್ತಾರಲ್ಲ ಅದನ್ನ ನೋಡ್ತಾನೆ. ಒಂದು ಮೀನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ, ಮತ್ತೆ ಓದಾಡ್ತಾ ಇರುತ್ತೆ. ಅದನ್ನ ನೋಡಿ ಇವ್ನಿಗೆ ಯಾಕೋ ಒಂಥರ ಮನ್ಸು ಏನೋ ಅನ್ಸುತ್ತೆ. ಬಂದು ಮೀನವನಿಗೆ ಕೇಳ್ತಾನೆ, ಈ ಮೀನಿಗೆ ಎಷ್ಟಪ್ಪ ದುಡ್ಡು ಅಂತ. 2 ನಾಣ್ಯ ಕೊಟ್ರೆ ನಾನು ನಿಮ್ಗೆ ಮೀನ್ ಕೊಡ್ತೀನಿ. ಸರಿ ಆಯ್ತು ಕೊಡಪ್ಪ ಅಂದ್ಬಿಟ್ಟು ಆ 2 ನಾಣ್ಯನ ಅವನಿಗೆ ಕೊಟ್ಬಿಟ್ಟು ಈ ಮೀನನ್ನ ತಗೊಳ್ತಾನೆ.
ಏನೋ ಒಂದು ಮನಸ್ಸಿನಲ್ಲಿ ಒಂಥರ ಖುಷಿ ಅನ್ಸುತ್ತೆ. ಏನೋ ಒಂದು ಖುಷಿಯಲ್ಲಿ ಏನ್ ಮಾಡ್ತಾನೆ, ಆ ಮೀನನ್ನ ತಗೊಂಡೋಗಿ ಮತ್ತೆ ಹೊಳೆಗೆ ಬಿಟ್ಬಿಡ್ತಾನೆ. ನೀನಾದ್ರೂ ಬದುಕೋ ಈ ದುಡ್ಡಲ್ಲಿ, ನಾನಂತೂ ಬದುಕಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ನೀರಲ್ಲಿ ಬಿಟ್ಬಿಟ್ರು ಮೀನನ್ನ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಏನ್ ಮಾಡ್ಲಿ, ಮತ್ತೆ ನನಗಿದೆ ಇನ್ ಮತ್ತಂತೂ ಅವ್ರು ನನಗೆ ಸಹಾಯ ಮಾಡಲ್ಲ, ಇದು ಕೊನೆಯ ಸಹಾಯ ಅಂತ ಅನ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಒಬ್ಬ ಒಂದು ಚೀಲ ಹಿಡ್ಕೊಂಡು ಓಡ್ ಬರ್ತಾ ಇರ್ತಾನೆ. ಅಯ್ಯ ತಪ್ಪಾಯ್ತು, ನಿನ್ ದುಡ್ಡನ್ನ ನಾನು ಕದ್ಬಿಟ್ಟಿದ್ದೆ, ತಗೊಳಪ್ಪ ನಿನ್ ಚೀಲನ ಅಂದ್ಬಿಟ್ಟು ಆ ಚಿನ್ನದ ನಾಣ್ಯನ ಕೊಟ್ಬಿಟ್ಟು ಓಡೋಗ್ತಾನೆ. ಇವನಿಗೆ ಆಶ್ಚರ್ಯ ಇದೇನಪ್ಪ, ಯಾವ ಚಿನ್ನದ ನಾಣ್ಯ, ಯಾವಾಗ ನಿನ್ ಕದ್ದಿದ್ದ, ನನಗೆ ಬಂದ್ಬಿಟ್ಟಲ್ಲ, ಮತ್ತೆ ವಾಪಸ್ ಕೊಟ್ಬಿಟ್ಟಲ್ಲ ಇವನು ಅಂತ ಅನ್ಕೊಂಡು ಆಶ್ಚರ್ಯ ಆಗುತ್ತೆ. ಅಯ್ಯೋ ಏನೋ ದೇವ್ರೆ, ನನ್ಗೇನೋ ನಂದು ಒಳ್ಳೆ ಕೆಲ್ಸಕ್ಕೆ ನೀನೇನೋ ನನಗೆ ಕೊಡ್ತಾ ಇದೀಯಾ ಅನ್ಕೊಂಡು ಮತ್ತೆ ಸ್ವಲ್ಪ ನಡ್ಕೊಂಡು ಹೋಗ್ತಾನೆ. ಬೆಳ್ಳಿ ನಾಣ್ಯನ ತಗೊಂಡೋಗಿರ್ತಾನಲ್ಲ ಒಬ್ಬ ಕಬಾಡಿಯವನು, ಅದೇ ಹಳೆ ಸಾಮಾನು ತಗೊಳೋನು. ಅವನು, ಅಯ್ಯ ನಿಮ್ ಮನೆಯಿಂದ ಮಡಕೆ ತಂದಿದ್ದಲ್ಲ, ಮೊನ್ನೆ ಎಲ್ಲ ಸಾಮಾನ ಒಕ್ಕಣೆ ಮಾಡ್ತಾ ಇದ್ದೆ, ಆಗ ನಿಮ್ಮ ಮಡಿಕೆಯಲ್ಲಿ ನನಗೆ ಇದು ಸಿಕ್ತು, ತಗೊಳಪ್ಪ ನಿಂದು ಅಂತ ಹೇಳಿ ಅವನು ಕೊಡ್ತಾನೆ. ಅವ್ನು ಎರಡನ್ನೂ ತಗೊಂಡ್ಬಂದು ತುಂಬಾ ಯೋಚನೆ ಮಾಡ್ತಾನೆ, ಏನಪ್ಪಾ ಇದು ದೇವರ ಲೀಲೆ ಅಂತ ಹೇಳ್ಕೊಂಡು. ಸೊ ಅದೆಲ್ಲ ಆಗ್ಬೇಕಾದ್ರೆ ಈ ರಾಜ ಮತ್ತೆ ಸುಧಾಮ, ಕೃಷ್ಣ ಮತ್ತೆ ಸುಧಾಮ ಅಂತ ಹೇಳಿದ್ನಲ್ಲ, ಅವ್ರು ಹೋಗ್ತಾ ಇರ್ತಾರೆ. ರಾಜರು ನೋಡ್ತಾರೆ. ಆಗ ಸುಧಾಮನಿಗೆ ಅರ್ಥ ಆಗುತ್ತೆ, ಏನೂ ಮಾಡ್ಲಿಲ್ಲ ರಾಜ ಇವನಿಗೆ ಮೊದಲಿಂದ. ಯಾಕೆ ಅಂದ್ರೆ ದೇವರ ಲೀಲೆ ಅನ್ನೋದು ಏನಿರುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ಳೋ ರೀತಿಯಲ್ಲಿ ಅವ್ರು ಸುಮ್ಮನಿದ್ಬಿಟ್ರು. ಪರರಿಗೆ ನಾವು ಸಹಾಯ ಮಾಡಿದಾಗ ನಾವು ಎಲ್ಲಿಂದನಾದ್ರೂ ನಮ್ಗೆ ದಕ್ಕುವಂಥದ್ದು ಯಾವಾಗ್ಲೂ ದಕ್ಕುತ್ತೆ. ಅಂದ್ರೆ ಆ ಮೀನಿಗೆ ಮಾಡಿದಂತ ಒಂದು ಚಿಕ್ಕ ಸಹಾಯ ಇವನಲ್ಲಿ ಒಳ್ಳೆಯ ಭಾವನೆಯನ್ನ ನೋಡಿ ದೇವ್ರು ಏನ್ ಮಾಡ್ತು, ಅವನಿಗೆ ಅವನು ಕಳ್ಕೊಂಡಂತಹ ವಸ್ತುಗಳನ್ನ ಅವನಿಗೆ ಮರಳಿ ಅವ್ರಿಗೆ ಕೊಡ್ತಾನೆ. ಮೊದಲು ಏನಾಗಿದ್ದ, ಅವನು ಭಿಕ್ಷುಕ ಆಗಿದ್ದ. ಮತ್ತೆ ಅವನ ಹತ್ರ ಇರೋ ದುಡ್ಡಲ್ಲಿ ಅವನು ಏನ್ ಯೋಚನೆ ಮಾಡ್ತಿದ್ದ, ಅವನು ಮಾತ್ರ ಬೇಕು ಅಂತ ಯೋಚನೆ ಮಾಡ್ತಿದ್ದ. ಚಿನ್ನದ ನಾಣ್ಯ ಬಂತು, ಈಗ ನಾನು ವ್ಯಾಪಾರ ಮಾಡಿ ದೊಡ್ಡವನಾಗ್ತೀನಿ ಅಂತ ಯೋಚನೆ ಮಾಡಿದ್ನೇ ಹೊರತು ಆ ದುಡ್ಡಲ್ಲಿ ಇನ್ಯಾರಿಗಾರು ಕೊಡ್ತೀನಿ ಅಂತ ಯೋಚನೆ ಮಾಡಿದ್ನಾ? ಇಲ್ಲ. ಎರಡನೇ ಸಾರಿ ಅವನಿಗೆ ನಾಣ್ಯಗಳು ಸಿಕ್ತಾಗ ಏನ್ ಯೋಚನೆ ಮಾಡ್ದ, ನನಗೆ ಹೆಂಗೋ ಇಷ್ಟು ನಾಣ್ಯ ಸಿಕ್ತು, ಈಗ ನಾನು ಮುಂದಕ್ಕೆ ಒಂದು ಒಳ್ಳೆ ವ್ಯಾಪಾರ ಮಾಡಿ ನಾನ್ ಚೆನ್ನಾಗಿ ಒಳ್ಳೆಯವನಾಗಿ ಭಿಕ್ಷೆ ಬೇಡದೇನೆ ಬದುಕ್ಬೋದು ಅಂತ ಯೋಚನೆ ಮಾಡ್ದ. ಅಂದ್ರೆ ಎರಡೂ ಸತಿ ಅವನಿಗೆ ಸಹಾಯ ಮಾಡಿದಾಗ ಅವನು ಬರೀ ಯಾರ ಬಗ್ಗೆ ಯೋಚನೆ ಮಾಡ್ದ, ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ, ಇತರರ ಬಗ್ಗೆ ಏನು ಅವನು ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಮೂರನೇ ಸರಿ ಅವನಿಗೆ ಸಿಕ್ಕಂತಹ ಅಲ್ಪ ದುಡ್ಡಲ್ಲೂ ಅವನೇನ್ ಮಾಡ್ದ, ಆ ಮೀನಿನ ಬಗ್ಗೆ ಯೋಚನೆ ಮಾಡ್ದ. ಅದ್ರ ಜೀವನಾದ್ರೂ ಉಳಿಲಿ ಅಂತ ತಗೊಂಡೋಗಿ ಅದನ್ನ ನದಿಗೆ ಬಿಟ್ಟ. ಸೊ ಅವನು ಮಾಡಿದಂತಹ ಒಂದು ಒಳ್ಳೆ ಕೆಲಸದಲ್ಲಿ ಅವನಿಗೆ ಏನಾಯ್ತು, ಅವನು ಕಳ್ಕೊಂಡಿದ್ದಂತಹ ಸಂಪತ್ತು ಅವನಿಗೆ ಮತ್ತೆ ಸಿಕ್ತು. ಇದು ಕಥೆನೇ ಆಗಿರ್ಬೋದು, ಆದ್ರೆ ನಿಜವಾಗ್ಲೂ ನೀವು ಒಬ್ಬರಿಗೆ ಸಹಾಯ ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿದೀರಾ ಅಲ್ವಾ? ಆ ಸಹಾಯ ತಗೊಂಡವರ ಮುಖದ ಮೇಲೆ ಇರ್ತಕ್ಕಂತಹ ನಿಮ್ಮನ್ನು ನೋಡಿದ್ರೆ ಒಂದು ಒಳ್ಳೆ ಭಾವನೆ ಬರುತ್ತಲ್ಲ. ಒಂದು ಪೆನ್ಸಿಲ್ ಆಗ್ಲಿ, ನಮ್ಮ ಪಕ್ಕದಲ್ಲಿ ಯಾರು ತಂದಿಲ್ಲ, ನನ್ನ ಫ್ರೆಂಡ್ ಕೊಟ್ಟಾಗ ಅವಳು ಆ ಪೆನ್ಸಿಲ್ ನ ಇಸ್ಕೊಂಡು ನಿಮ್ಮ ಕಡೆ ನೋಡ್ತಾರಲ್ಲ, ಆ ಕಣ್ಣಲ್ಲಿ ಎಂತಹ ಒಂದು ಭಾವನೆ ಇರುತ್ತೆ. ಅದನ್ನ ನೀವು ಆಲೋಚನೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ರೆ ಅದು ಇನ್ನೊಂದಿನ ನಮ್ಗೆ ಏನಾಗುತ್ತೆ, ಒಳ್ಳೆದೇ ಆಗುತ್ತೆ. ಅಂದ್ರೆ ನಾವ್ ಎಷ್ಟೋ ಸರಿ ಹೇಳ್ಕೊಳ್ತೀವಲ್ವಾ, ಹೋಗ್ತಾ ಹೋಗ್ತಾ ದಾರಿಲಿ ಏನೋ ಆಯ್ತು, ಸದ್ಯ ದೇವ್ರು ನಮ್ಮನ್ನ ಯಾವುದೋ ಒಂದು ನಮ್ಮ ಒಳ್ಳೆತನದಲ್ಲಿ ನಮ್ಮನ್ನ ಕಾಪಾಡ್ದ ಅಂತ ಅನ್ಕೊಳ್ತೀವಿ. ಹಾಗಾಗಿ ನಮ್ಮ ಒಳ್ಳೆಯ ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತಂದುಕೊಡುತ್ತೆ ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ನಾವು ಏನ್ ಮಾಡಬಹುದು, ಕೆಲವೊಮ್ಮೆ ಆದಷ್ಟು, ತುಂಬಾ ಅಲ್ಲ, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯವನ್ನ ನಾವು ಯಾರಿಗಾದ್ರೂ ಮಾಡ್ಬೋದು. ಅವರು ಇವರು ಅಂತಾನೆ ಇಲ್ಲ, ನಮ್ಮ ಸ್ನೇಹಿತರೇ ಆಗಿರ್ಬೇಕು ಅಂತಿಲ್ಲ, ಅಥವಾ ಯಾರು ಅಂತ ಇಲ್ಲ, ಯಾರಿಗ್ ಬೇಕಾದ್ರೂ ನಾವು ಸಹಾಯವನ್ನ ಮಾಡಿದ್ರೆ ಅದು ನಮಗೂ ಮನಸ್ಸಿಗೆ ಒಂಥರದ ಶಾಂತಿಯನ್ನ ಕೊಡುತ್ತೆ. ಜೊತೆಗೆ ನಮ್ಮ ಜೀವನದಲ್ಲಿ ಅದು ಮುಂದೊಂದು ದಿನ ಖಂಡಿತ ಸಹಾಯ ಮಾಡುತ್ತೆ. ಖುಷಿ ಆಯ್ತಾ? ಕತೆ ಚೆನ್ನಾಗಿತ್ತಾ? ಈಗ ಕಥೆಗಳು ಅಂತ ಬಂದಾಗ ಅಕ್ಬರ್ ಮತ್ತೆ ಬೀರ್ಬಲ್ನ ಒಂದು ಕತೆ ಹೇಳಿಲ್ಲ ಅಂತಂದ್ರೆ ಅದ್ಯಾಕೋ ಪೂರ್ಣ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರದ್ದು ಸಾಕಷ್ಟು ಸ್ವಾರಸ್ಯಕರವಾದ ಕಥೆಗಳಿದೆ. ಅಕ್ಬರ್ ಅನ್ನೋ ರಾಜ ಇದ್ದ ಅಂತ ಕೇಳಿದಿರಾ ಅಲ್ವಾ? ಅವ್ರ ಹತ್ರ ಬೀರ್ಬಲ್ ಅಂತಕ್ಕಂಥ ಒಬ್ಬ ತುಂಬಾ ಬುದ್ಧಿವಂತ ಮಂತ್ರಿ ಇದ್ದ ಅಲ್ವಾ? ಸೊ ರಾಜರು ಏನಪ್ಪಾ ಅಂದ್ರೆ ಯಾವಾಗ್ಲೂ ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಒಂದು ಆಸ್ಥಾನವನ್ನ ಏರ್ಪಡಿಸ್ತಾ ಇದ್ರು. ಅಂದ್ರೆ ಆಗ ತಾನೇ ರಾಜ ಬಂದು ಕೂತ್ಕೊಂಡು ಎಲ್ಲ ಮಂತ್ರಿಗಳು ಕೂತ್ಕೊಳ್ಳೋರು. ಅವರ ರಾಜ್ಯದಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ ಅವ್ರು ಬಂದು ಏನ್ ಮಾಡ್ತಾ ಇದ್ರು, ಇವ್ರ ಹತ್ರ ನನಗೆ ಈ ತರ ತೊಂದರೆ ಆಗಿದೆ, ಇದಕ್ಕೆ ಪರಿಹಾರ ಏನು ಅಂತ ರಾಜರನ್ನ ಕೇಳ್ತಾ ಇದ್ರು.
ಸೊ ಹಾಗೇನೆ ಒಬ್ಬ ಚಿನ್ನದ ವ್ಯಾಪಾರಿ. ಎಂತ ವ್ಯಾಪಾರಿ? ಚಿನ್ನದ ವ್ಯಾಪಾರಿ. ಅವನ್ ಏನ್ ಮಾಡ್ತಾನೆ, ಅವನ ಹತ್ರ ಒಂದು 5 ಜನ ಕೆಲಸಗಾರರು ಇರ್ತಾರೆ. ಅವನಿಗೆ ತುಂಬಾ ಕೆಲಸ ಬಂದಿರುತ್ತೆ, ಯಾವ್ದೋ ಒಂದು ಹಬ್ಬ ಇರುತ್ತೆ ಊರಿನಲ್ಲಿ. ಅವನ್ ಏನ್ ಮಾಡ್ತಾನೆ, ಒಂದು 5 ಮೂಟೆ ಚಿನ್ನವನ್ನ, ಅಂದ್ರೆ ಚಿನ್ನದ ಕಚ್ಚಾ ಸಾಮಗ್ರಿ, ಅದರಲ್ಲಿ ಒಡವೆಗಳನ್ನ ಮಾಡ್ತಕ್ಕಂತಹ ಸಾಮಗ್ರಿಗಳನ್ನ 5 ಮೂಟೆಯಲ್ಲಿ ತರಿಸಿ ಅವನ ಅಂಗಡಿಯಲ್ಲಿ ಶೇಖರಿಸಿ ಇಟ್ಟುಬಿಟ್ಟು ಬೀಗ ಹಾಕಿ ಹೋಗಿರ್ತಾರೆ. ಸೊ ಮತ್ತೆ ಬೆಳಿಗ್ಗೆ ಬಂದು ನೋಡಿದಾಗ 4 ಮೂಟೆ ಇರುತ್ತೆ, ಒಂದು ಇರದೇ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಒಂದು ಇರೋದಿಲ್ಲ. ಸೊ ಆ ಅಕ್ಕಸಾಲಿಗ ಏನಿರ್ತಾರೆ ಚಿನ್ನ ಮಾಡೋರು, ಅವನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಂದು ಇನ್ನೊಂದು ಮೂಟೆ ಎಲ್ಲಪ್ಪ ಹೋಯ್ತು, ಎಷ್ಟು ದುಡ್ಡು ನನಗೆ ನಷ್ಟ ಆಗೋಯ್ತು, ಇದಕ್ಕೆ ಇನ್ನೇನು ಪರಿಹಾರ ಇಲ್ಲ, ನಾನು ರಾಜ ಹತ್ರ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾನೆ, ರಾಜ ಹತ್ರ ಬರ್ತಾನೆ. ಸೊ ಒಳಗಡೆ ಬಂದು, ಮಹಾರಾಜರೇ ನನಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ನನ್ಗೆ ಈ ತರದ ಚಿನ್ನದ ಚೀಲವನ್ನ ಯಾರೋ ಕದ್ಬಿಟ್ಟಿದ್ದಾರೆ, ನನಗೆ ಸಹಾಯ ಮಾಡಿ ಅಂತ ಹೇಳಿ ತುಂಬಾನೇ ಹತ್ತುಕೊಂಡು ಅಂಗುಲಾಚಿ ಬೇಡ್ಕೊಳ್ತಾನೆ. ಸೊ ಅಕ್ಬರ್ ಯೋಚನೆ ಮಾಡ್ತಾನೆ, ನನ್ಗೆ ಏನ್ ಗೊತ್ತಾಗುತ್ತೆ ಈಗ, ಒಂದ್ ನಿಮಿಷ ಅಂದ್ಬಿಟ್ಟು ಬೀರ್ಬಲ್ ಏನಾಗಿರ್ಬೋದು, ಇವ್ರಿಗೆ ಯಾವ ರೀತಿ ನೀನ್ ಸಹಾಯ ಮಾಡ್ತೀಯಾ ಅಂತ ಬೀರ್ಬಲ್ನ ಕೇಳ್ತಾನೆ. ಸೊ ಆಗ ಬೀರ್ಬಲ್ ನಿಂತುಕೊಂಡು, ಆಯ್ತು ಮಹಾಪ್ರಭು, ನಾನು ಅವರ ಎಲ್ಲ ಕಷ್ಟಗಳನ್ನ ಆಲಿಸ್ತೀನಿ ಅಂತ ನಿಂತುಕೊಂಡು ಆ ಇದಿರ್ತಲ್ಲ ವ್ಯಾಪಾರಿ ಇರ್ತಾರಲ್ಲ ಅವ್ರನ್ನ ಕೇಳ್ತಾನೆ, ಎಷ್ಟು ಚೀಲಗಳಿತ್ತು, ಎಲ್ಲಿಂದ ತಂದಿದ್ದೆ, ಯಾರೆಲ್ಲ ಬಂದಿದ್ರು, ಎಲ್ಲಿಟ್ಟಿದ್ದೆ ಅಂತ ಹೇಳಿ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಾನೆ. ಸೊ ಅವೆಲ್ಲವನ್ನು ಹೇಳ್ತಾನೆ. ನನ್ನ ಹತ್ರ 5 ಜನ ಕೆಲಸಗಾರರಿದ್ದಾರೆ, ಒಬ್ಬೊಬ್ರು ಒಂದು ಮೂಟೆ ಎತ್ಕೊಂಡ್ ಬರಕ್ ಹೇಳಿದೆ, ಒಬ್ಬೊಬ್ರು ತಂದು ಇಟ್ಬಿಟ್ಟು ಹೋಗಿದ್ರು, ನಾನೇ ಬೀಗ ಹಾಕೊಂಡು ಹೋಗಿದ್ದೆ, ಆದ್ರೆ ಬೆಳಿಗ್ಗೆ ಬಂದು ನೋಡಿದಾಗ 1 ಮೂಟೆ ಮಾತ್ರ ಖಾಲಿಯಾಗಿದೆ. ಆಮೇಲೆ ನಾನು ಯೋಚನೆ ಮಾಡ್ತೇನೆ ಒಂದು ನಿಮಿಷ. ಆಮೇಲೆ ಏನ್ ಮಾಡ್ತಾನೆ, 5 ಜನ ಕೆಲಸಗಾರರನ್ನ ಕರೆಸಿ ಈಗ್ಲೇ. ಸರಿ ಆಯ್ತು ಅಪ್ಪಣೆ ಮಹಾಪ್ರಭು. ಏನ್ ಮಾಡ್ತಾರೆ, 5 ಜನ ಕೆಲಸಗಾರರನ್ನ ಕರೆಸ್ತಾರೆ. ಒಂದು ಸರಿ ಬೀರ್ಬಲ್ 5 ಜನನ್ನ ನೋಡ್ತಾರೆ. ಸೊ ನೋಡ್ಬಿಟ್ಟು ಹೇಗಪ್ಪ ಪತ್ತೆ ಹಚ್ಚೋದು 5ರಲ್ಲಿ ಯಾರು ಈಗ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಉಪಾಯ ಹೊಡೆಯೋದು. ಏನ್ ಮಾಡ್ತಾರೆ, ನನ್ನ ಹತ್ರ 5 ಮಾಯಾ ಕಡ್ಡಿಗಳಿದೆ, 5 ಜನಕ್ಕೂ ಒಂದೊಂದು ಕಡ್ಡಿಯನ್ನ ಕೊಡ್ತೀನಿ. ಸೊ 5 ಜನರು ಆ ಕಡ್ಡಿಯನ್ನ ಕೈಯಲ್ಲಿ ಹಿಡ್ಕೊಂಡೇ ಇವತ್ತು ಮಲಿಕೊಳ್ಬೇಕು. ಬೆಳಿಗ್ಗೆ ಎದ್ದಾಗ ಯಾರು ಕದ್ದಿರ್ತಾನೋ ಅವನ ಕಡ್ಡಿ 2 ಇಂಚು ಬೆಳೆದಿರುತ್ತೆ. ಎಲ್ರು ಆರಾಮಾಗಿ, ಯಾರು ಕದ್ದಿಲ್ಲ 4 ಜನ, ಅವ್ರಿಗೆ ಏನು ಅನ್ಸಲ್ಲ. ಆಯ್ತಪ್ಪ ಏನೀಗ ನಾವೇನು ಮಾಡಿಲ್ಲ, ಕುಡಿ ಅಂತ ಕಡ್ಡಿ ಇಸ್ಕೊಳ್ತಾರೆ, ಹೋಗಿ ಆರಾಮಾಗಿ ಕಡ್ಡಿಯನ್ನ ಕೈ ಹಿಡ್ಕೊಂಡು ಆರಾಮಾಗಿ ನಿದ್ರೆ ಮಾಡ್ತಾರೆ. ಆದ್ರೆ ಒಂದು ಗಾದೆ ಹೇಳ್ತಾರೆ ಗೊತ್ತಾ, ಕಳ್ಳನ ಮನ್ಸು ಉಳ್ಳೊಳ್ಗೆ. ಅವ್ರು ಏನ್ ಮಾಡ್ತಾರೆ, ಕದ್ದು ಬಿಟ್ಟಿದ್ದಾನೆ, ಇದು ನಿಜವಾದ ಮಾಯಕಡ್ಡಿ ಆಗಿದೆ, ಬೆಳೆದು ಬಿಟ್ರೆ ನಾನು ಬೆಳಿಗ್ಗೆ ಸಿಕ್ಕಾಕೊಂಡ್ಬಿಡ್ತೀನಲ್ಲ, ಏನ್ ಮಾಡೋದು ಅಂತ ಒಂದು ಅರ್ಧ ರಾತ್ರಿ ತಡ್ಕೊಡಿಸ್ತಾನೆ. ನಿದ್ರನೇ ಬರಲ್ಲ. ಬೇರೆಯವರೆಲ್ಲ ನೋಡ್ತಾರೆ, ಎಲ್ಲಾ ಮಲಗಿರ್ತಾರೆ, ಬೆಳಗಳಿಗೂ ಕಡ್ಡಿ ನೋಡ್ತಾನೆ, ಬೆಳಿತಾ ಇಲ್ಲ, ನೋಡ್ತಾನೆ ಇರ್ತಾನೆ. ಆಮೇಲೆ ಎಷ್ಟೊತ್ತು ನೋಡ್ತಾನೆ, ಅರ್ಧ ರಾತ್ರಿ ಕಳೆದ್ಮೇಲೆ ಅವನಿಗೂ ಸಾಕಾಗೋಗುತ್ತೆ, ನಿದ್ರೆ ಬರಂಗ್ ಆಗ್ಬಿಡುತ್ತೆ. ಸೊ ನಾನು ಎಷ್ಟೊತ್ತು ಕಾಯೋದ್ರ ಬದಲಿಗೆ 2 ಇಂಚ್ ಕಟ್ಟಿನ ಕಟ್ ಮಾಡ್ಬಿಟ್ಟು ಎಲ್ಲ ಮಲಗಿದ್ದಾರೆ, ಯಾರಿಗೂ ಗೊತ್ತಾಗಲ್ಲ, ಕಟ್ ಮಾಡ್ಬಿಟ್ಟು ನಾನು ಮಲಗ್ಬಿಡ್ತೀನಿ ಅಂತ ಏನ್ ಮಾಡ್ತಾನೆ, ತನ್ನ ಕಡ್ಡಿಯನ್ನ 2 ಇಂಚು ಕಟ್ ಮಾಡ್ಬಿಟ್ಟು ಆರಾಮಾಗಿ ನಿರಾಳವಾಗಿ, ಹಬ್ಬ ಸದ್ಯ ಈಗ 2 ಇಂಚ್ ಬೆಳೆದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಎಲ್ಲರೂ ಬೆಳಿಗ್ಗೆ ಎದ್ದೇಳ್ತಾರೆ, ಎಲ್ಲ ಖುಷಿ ಖುಷಿಯಾಗಿ ಅವರ ಕೈಗಿರೋ ಕಡ್ಡಿನ ಹಿಡ್ಕೊಂಡು ಬರ್ತಾರೆ. ಮತ್ತೆ ಎಲ್ಲ ರಾಜರು, ಆಸ್ಥಾನ, ಊರವರು ಎಲ್ಲ ಕೂತಿರ್ತಾರೆ. ಎಲ್ಲ ರೊಟ್ಟಿಗೆ ಬಂದು ಏನೆಲ್ಲ ತಗೊಳ್ಳಿ ನಮ್ಮ ಕಡ್ಡಿ ಅಂತೆಲ್ಲ ಕೊಡ್ತಾರೆ. 5 ಕಡ್ಡಿಯನ್ನ ಯಾರ್ಯಾರು ಕೊಟ್ಟರು ಅನ್ನೋದನ್ನ ಗಮನಿಸುತ್ತಾರೆ ಬೀರ್ಬಲ್. ಅದನ್ನ ಕೈಯಲ್ಲಿ ಹಿಡ್ಕೊಳ್ತಾರೆ. ಯಾರು ಇರಲ್ವೋ ಆ 4 ಜನನ ನೀವ್ 4 ಜನ ಹೊರಗಡೆ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ಈ 5ನೇ ಅವ್ನು ಇರ್ತಾನಲ್ಲ ಅವನ್ನ ಹಿಡ್ಕೊತಾರೆ. ನೀನು ಕದ್ದಿರ್ತಕ್ಕಂತಹ ಚೀಲವನ್ನ ಎಲ್ಲಿಟ್ಟಿದ್ಯಾ ಹೇಳು. ಅವನು ಗೊತ್ತಾಗ್ಬಿಡ್ತಾನೆ, ಹೆಂಗ್ ಗೊತ್ತಾಗೋಯ್ತು ಇವರಿಗೆ ನಾನೇ ಕದ್ದಿದ್ದೀನಿ ಅಂತ, 4 ಜನ ಕಳಿಸ್ಬಿಟ್ಟು ನಂಗೆ ಹಿಡ್ಕೊಂಡ್ಬಿಟ್ರಲ್ಲ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾನೆ, ಬೇಗ ಕಾಲಿಗೆ ಬಿಡ್ತಾನೆ. ಹೌದು ನಾನೇ ಕದ್ದಿದ್ದು, 5 ಚೀಲ ಇತ್ತಲ್ಲ, ಅವ್ರು ಕೆಲಸ ಮಾಡೋದ್ರೊಳಗೆ ಒಂದು 4 ಚೀಲದಲ್ಲಿ ಇದೊಂದು ಚೀಲ ನಾವು ನೋಡಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಕದ್ಬಿಟ್ಟಿದ್ದೆ, ನಾನು ತಪ್ಪು ಮಾಡಿದೆ, ನನಗೆ ಕ್ಷಮಿಸ್ಕೊಡಿ ಅಂತ ಹೇಳಿ ಕಾಲಿಗೆ ಬೀಳ್ತಾನೆ. ಸೊ ನಾವ್ ಯಾವ್ದಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮ ಮನ್ಸಲ್ಲಿ ಏನಾಗುತ್ತೆ, ನಮ್ಮನ್ನ ಆಡ್ತಾ ಇರುತ್ತೆ, ಅದು ಸುಮ್ಮನಿರಕ್ ಬಿಡಲ್ಲ. ನಾನ್ ಮಾಡಿದಿಲ್ಲ ಈ ತರ ಕೆಲಸ, ನನ್ಗೆ ಈ ತರ ಏನಾಗುತ್ತೋ, ನಾಳೆ ದಿನ ನಾನು ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಮನಸ್ಸಿನ ಭಾವನೆ ಏನಾಗ್ತಾ ಇರುತ್ತೆ, ನಮ್ಮನ್ನ ಸಮಾಧಾನವಾಗಿ ಇರೋದಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವನು ಸಿಕ್ಕಾಕೊಂಡ. ಅವನು ಹಾಗೆ ಇಟ್ಟಿದ್ರೆ ಏನಾಗ್ತಿತ್ತು,
ಮತ್ತೆ ಅವನ್ನ ಕಂಡುಹಿಡಿಯೋದು ತಪ್ಪಾಗ್ತೇವೆ, ಹುಡುಗಕ್ಕೆ ಕಷ್ಟ ಆಗ್ತಿತ್ತು. ಆದ್ರೆ ಅವನೇನ್ ಮಾಡ್ದ, ಎಲ್ಲೋ ಇದು ನಿಜವಾಗ್ಲೂ ಬೆಳೆದ್ ಬಿಡುತ್ತೆ ಅಂತ. ಯಾಕೆಂದ್ರೆ ಅವನ ಮನಸ್ಸಲ್ಲಿ ಭಯ ಇತ್ತಲ್ಲ ಕಳ್ತನ ಮಾಡೋದು. ಹಾಗಾಗಿ ಅವನೇನ್ ಮಾಡ್ದ, ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ಅದನ್ನ ಕಟ್ ಮಾಡಿ ನಾನೇ ಕಳ್ಳ ಅಂತ ಸಿಕ್ಕಾಕೊಂಡ. ಆಮೇಲೆ ಅವನ ಶಿಕ್ಷೆಗೆ ಗುರುಪಡಿಸಿದ್ರು, ಅವನ್ನ ತಗೊಂಡೋಗಿ ಕಾರಾಗೃಹಕ್ಕೆ ತಳ್ಳು ಬಿಟ್ರು. ಸೊ ಹಾಗೆ ಕೆಲವೊಮ್ಮೆ ಬುದ್ಧಿವಂತಿಕೆಯಿಂದ ನಾವು ಎಂಥ ದೊಡ್ಡ ಸಮಸ್ಯೆ ಆದ್ರೂ ಏನ್ ಮಾಡ್ಬೋದು, ಪರಿಹರಿಸಬಹುದು. ಹೌದಲ್ವಾ? ಗುಡ್, ಥ್ಯಾಂಕ್ ಯು. ಈಗ ಮಕ್ಕಳ ನಾವೇನಾದ್ರೂ ಕೆಲಸ ಮಾಡ್ತೀವಿ ಅಂದಾಗ ಏನಿಗಾಗಲ್ಲ ಕೂತ್ಕೋ, ನೀನ್ ಓಡಕ್ಕಾಗಲ್ಲ ಕೂತ್ಕೋ, ನೀನ್ ಕೆಲಸ ಮಾಡಕ್ಕಾಗಲ್ಲ ಕೂತ್ಕೋ ಅಂತೆಲ್ಲ ಹೇಳೋರು ಕೆಲವರು ಇರ್ತಾರೆ ಅಲ್ವಾ? ಸೊ ಹಾಗೇನೆ ಈಗ ನಾನು ಹೇಳುವ ಕಥೆಯ ಗೆಸ್ಸಿಂಗ್ ನೀವೇ ಮಾಡ್ಬೇಕು, ಏನಿರ್ಬೋದು. ಆಯ್ತಾ? ಒಂದಿನ ಈಗ ಮಳೆ ಬರೋ ಟೈಮಲ್ಲಿ ಕಪ್ಪೆಗಳು ಕೂಗ್ತಾ ಇರ್ತದೆ, ಗೊತ್ತಲ್ಲ ನಿಮ್ಗೆ? ಮಳೆ ಬರೋ ಟೈಮಲ್ಲಿ ಏನಾಗುತ್ತೆ, ಕಪ್ಪೆಗಳು ಕೂಗ್ತಾ ಇರ್ತವೆ. ಮತ್ತೆ ಎಲ್ಲಾರು ಒಂದ್ ಸ್ವಲ್ಪ ನೀರಿದ್ರೆ ಅಲ್ಲಿಗೆ ಏನ್ ಬರುತ್ತೆ, ಕಪ್ಪೆ ಬಂದು ಸೇರ್ಕೊಳ್ಳುತ್ತೆ ಮನೆಗಳ ಹತ್ರ ಅಥವಾ ಹೊರಗಡೆ ಪಾರ್ಕ್ಗಳ ಹತ್ರ ಅಂತ ಕಡೆ ಎಲ್ಲ ಬಂದು ಸೇರ್ಕೊಳ್ಳುತ್ತೆ. ಸೊ ಹಾಗೆ ಒಂದು ಕಪ್ಪೆಯ ಹಿಂಡು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ತಾ ಇತ್ತು ಕಾಡಲ್ಲಿ. ಹಿಂಡು ಅಂತ ಹೇಳಿದ್ರೆ ಒಂದು 10, 20, 30 ಜಾಸ್ತಿ ಇರುತ್ತಲ್ಲ ಅದು. ಆಯ್ತಾ? ಸೊ ಒಟ್ಟಿಗೆ ಗ್ರೂಪ್ ಅಂತ ಹೇಳ್ತೀವಲ್ಲ, ಹಾಗೆ ಗ್ರೂಪ್ ಆಫ್ ಕಪ್ಪೆಗಳು ಹೋಗ್ತಾ ಇರುತ್ತೆ ಕಾಡಲ್ಲಿ. ಅಂದ್ರೆ ಅದೇನಾಗಿರುತ್ತೆ, ಈಗ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅವರು ವಲಸೆ ಹೋದಂಗೆ ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸುಮಾರು ದೂರ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಒಂದು ಬಾವಿ ಇರುತ್ತೆ, ಗೊತ್ತಾಗಲ್ಲ. ಒಂದ್ 8-10 ಕಪ್ಪೆಗಳು ಏನಾಗುತ್ತೆ, ಬಾವಿ ಒಳಗೆ ಬಿದ್ದು ಹೋಗ್ಬಿಡು. ಬೇರೆ ಕಪ್ಪೆಗಳೆಲ್ಲ ಕೂತ್ಕೊಂಡು ಸುತ್ತಲೂ ನೋಡ್ತಾ ಇರುತ್ತೆ, ಎಲ್ಲ ಬಿದ್ದೋಗ್ಬಿಟ್ಟಿದ್ದೀರಾ, ಅಷ್ಟು ಎತ್ತರ ಇದೆ, ನೀವು ಜನ್ಮದಲ್ಲಿ ನೀವು ಮೇಲ್ಗಡೆ ಬರಕ್ಕೆ ಆಗಲ್ಲ, ನೀವೇನಿದ್ರು ಈಗ ನಿಮ್ ಜೀವನ ಅಲ್ಲೇನೆ, ಬರೋ ಪ್ರಯತ್ನನೇ ಮಾಡ್ಬೇಡಿ, ಬಿದ್ದುಬಿಟ್ಟು ಸತ್ತೋಗ್ತೀರಾ, ಮೇಲ್ ಹತ್ತಕ್ ಆಗಲ್ಲ ಅಂತ ಮೇಲ್ಗಡೆ ಇರೋ ಎಲ್ಲ ಕಪ್ಪೆಗಳು ಒಂದೊಂದು ಕಪ್ಪೆ ಒಂದೊಂದು ರೀತಿಯ ಮಾತನ್ನ ಹೇಳ್ತಾ ಇರುತ್ತೆ. ಒಳಗಿರೋರು ಪಾಪ ಹೇಗೆ ಪ್ರಯತ್ನ ಮಾಡ್ತಾರೆ, ಹೊರಗೆ ಬರಕ್ಕೆ ಆಗ್ತಿಲ್ಲ, ಎಷ್ಟ್ ನೆಗೆದ್ರು ಮೇಲ್ಗಡೆಗೆ ಬರಕ್ ಆಗ್ತಿಲ್ಲ, ಅರ್ಧ ಗೋಡೆ ಹತ್ತುತ್ತಾರೆ ಮತ್ತೆ ಬಿದ್ದು ಹೋಗ್ತಾರೆ, ಹತ್ತಕ್ಕೆ ಆಗ್ತಿಲ್ಲ. ಕೆಲವರು ಈ ಹೊರಗಡೆ ಹೇಳ್ತಿದಾರಲ್ಲ ಮಾತು, ಅದನ್ನ ಕೇಳಿಸ್ಕೊಂಡು ಇನ್ನೇನು ಮಾಡಕ್ ಆಗಲ್ಲ, ನಾವು ಮೇಲೆ ಹತ್ತಕ್ಕೆ ಆಗಲ್ಲ, ನಮ್ ಕೈಯಲ್ಲಿ ಇನ್ನೇನಿದ್ರು ನಮ್ ಜೀವನ ಇಲ್ಲೇ, ಸರಿ ಇಲ್ಲೇ ಏನಾದ್ರು ತಿನ್ನಕ್ ಸಿಕ್ಕ ನೋಡೋಣ ತಡಿ ಅಂತ ಒಂದ್ 4-5 ಕಪ್ಪೆ ಏನ್ ಮಾಡ್ತವೆ, ಅಲ್ಲೇನಾದ್ರು ಪ್ರಾಣಿ ಇದೆಯಾ, ಏನಾದ್ರು ಇರುವೆ ಇದೆಯಾ, ಚಿಟ್ಟೆ ಇದೆಯಾ, ಅವ್ರಲ್ಲೇ ಸೆಟ್ಲ್ ಆಗಕ್ ಆಗ್ಲೇ ರೆಡಿ ಆಗ್ಬಿಟ್ಟಿರ್ತಾರೆ. ಅದ್ರ ಒಂದು ಕಪ್ಪೆ ಮಾತ್ರ ಸುಮ್ಮನೆ ಇರೋದೇ ಇಲ್ಲ, ಹತ್ತುತ್ತಾನೆ ಇರ್ತದೆ, ಏರ್ತಾನೆ ಇರ್ತಾನೆ, ಬೀಳ್ತಾನೆ ಇರುತ್ತೆ, ಅರ್ಧ ಹತ್ತುತ್ತೆ ಮತ್ತೆ ಬೀಳುತ್ತೆ, ಅರ್ಧ ಹತ್ತುತ್ತೆ ಮತ್ತೆ ಬೀಳುತ್ತೆ. ತುಂಬಾ ಸರಿ ಪ್ರಯತ್ನ ಮಾಡಿದ್ಮೇಲೆ ಅದು ಬಂದು ಮೇಲ್ಗಡೆಗೆ ಕೂತ್ಕೊಳ್ಳುತ್ತೆ, ಅದಕ್ಕೆ ಖುಷಿ ಆಗುತ್ತೆ. ಈ ಸುತ್ತಲಿರೋ ಕಪ್ಪೆಗಳು ಇರ್ತವಲ್ಲ ಬೇರೆಯವರು, ಅವರೆಲ್ಲ ಅಯ್ಯೋ ನೀನೊಬ್ಬ ಎಷ್ಟೋ ಪ್ರಯತ್ನ ಮಾಡಿ ಮೇಲ್ ಬಂದ್ಬಿಟ್ಟೆ, ಪರವಾಗಿಲ್ಲ, ನೀನು ತುಂಬಾ ಧೈರ್ಯವಂತ, ಹೆಂಗ್ ಬಂದೆ ನೀನು ಅಂತ ಕೇಳುತ್ತೆ. ಇದೇನು ಉತ್ತರ ಕೊಡಲ್ಲ. ಇನ್ನೂ ಒಂದಷ್ಟು ಜನ ಕೇಳ್ತಾರೆ, ನೀನ್ ಹೆಂಗ್ ಬಂದೆ, ಹೆಂಗ್ ಹತ್ತದೆ, ನೋಡಿ ಅಷ್ಟು ಜನ ನೀನ್ ಮಾತ್ರ ಹತ್ತಕ್ಕಾಯ್ತಲ್ಲ, ಪರವಾಗಿಲ್ಲಪ್ಪ, ನೀನ್ ತುಂಬಾ ಶಕ್ತಿವಂತ ಅಂತ ಏನೆಲ್ಲ ಇವ್ನಿಗೆ ಹೇಳ್ತಿರ್ತದೆ. ಆದ್ರೆ ಇವನಿಗೆ ಮಾತ್ರ, ಈ ಕಪ್ಪೆಗೆ ಮಾತ್ರ ಏನು ಅರ್ಥ ಆಗ್ತಿರಲ್ಲ. ಆಮೇಲೆ ಆ ಗುಂಪಲ್ಲಿ ಯಾರೋ ಅನ್ಕೊಳ್ತಾರೆ, ಅಯ್ಯೋ ನಾವ್ ಅವಾಗಿಂದ ಏನೇನೆಲ್ಲ ಕೇಳ್ತಾ ಇದೀವಿ, ಯಾವ್ದೊಂದು ಪ್ರಶ್ನೆಗೆ ಒಂದು ಉತ್ತರ ಕೊಡ್ತಾ ಇಲ್ಲ. ಯಾರು ಉತ್ತರ ಕೊಡಲ್ಲ? ಸರಿ, ಏನಿಗೆ ಕೊಡ್ತಾ ಇಲ್ಲ ಅದು ಉತ್ತರ? ಕೇಳಿಸ್ಕೊಂಡಿರ್ಲಿಲ್ಲ. ಗುಡ್. ಯಾಕೆ ಕೇಳಿಸ್ಕೊಂಡಿರ್ಲಿಲ್ಲ? ಏನಕ್ಕೆ ಅಂತಂದ್ರೆ ಆ ಕಪ್ಪೆ ಏನಾಗಿರುತ್ತೆ, ಕ್ಯೂಡ ಆಗಿರುತ್ತೆ. ಇವ್ರು ಹೇಳಿದ್ರೆ ಏನು ಅವನಿಗೆ ಕೇಳಿಸಿರಲ್ಲ. ಸೊ ಅದು ತನ್ನ ಪ್ರಯತ್ನವನ್ನ ಅದಕ್ಕೆ ಅದು ನಿಲ್ಸಲ್ಲ. ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ನನಗೆ ಮಾಡೋ ಶಕ್ತಿ ಇದೆ, ನಾನು ಅದನ್ನ ಸಾಧಿಸಬಹುದು ಅನ್ನುವಂತಹ ಸಾಮರ್ಥ್ಯ ನನ್ನಲ್ಲಿ ಇದ್ರೂ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಹೇಳಿ, ಬೇರೆ ಯಾರಾದ್ರೂ ಅಯ್ಯೋ ನಿನ್ ಕೈಲಿ ಆಗಲ್ಲ ಬಿಡಪ್ಪ ಇದನ್ನ ಅಂದ್ಬಿಟ್ರೆ, ಅಯ್ಯೋ ಹೌದೇನೋ ನನ್ ಕೈಲಿ ಆಗಲ್ವೇನೋ ಅಂತ ನಾವೇನ್ ಮಾಡ್ತೀವಿ, ಬಿಟ್ಟೇ ಬಿಡ್ತೀವಿ. ಆದ್ರೆ ಏನಾದ್ರೂ ಒಂದನ್ನ ಸಾಧಿಸ್ಬೇಕು ಅಂತಿದ್ದಾಗ ನಾವ್ ಯಾವಾಗ ಏನಾಗಿರ್ಬೇಕು, ಕ್ಯೂಡ್ ಆಗಿರ್ಬೇಕು. ಯಾರೇನೇ ಹೇಳಿದ್ರು ನಾವ್ ಅದನ್ನ ನಮ್ಮ ಮನಸ್ಸಿಗೂ ತಗೋಬಾರ್ದು, ನಮ್ಮ ಕಿವಿಗೂ ತಗೋಬಾರ್ದು. ನಾನು ಅದನ್ನ ಮಾಡ್ತೀನಿ ಅನ್ನೋ ಛಲ ನಾನು ಇಟ್ಕೊಂಡು ನಾನು ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಈಗ ಎಷ್ಟೋ ಸರಿ ನೋಡಿ ನಿಮ್ಮ ತರಗತಿಗಳಲ್ಲಿ ಫ್ರೆಂಡ್ಸು, ನೀನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯ, ಹೇಳೇ ಬಾರೆ ಬಾಮ್ಮ ಹೇಳು ಅಂತ ಕರ್ಕೊಂಡು ಹೋಗಿ ಹೇಳಿದಾಗ ತುಂಬಾ ಚೆನ್ನಾಗಿ ಹಾಡು ಹೇಳಿರ್ತಾರೆ.
ಅದೇ ಚೆನ್ನಾಗಿ ಹಾಡು ಹೇಳೋಅಂತ ಕರ್ಕೊಂಡೋಗಿ ಅಥವಾ ಚೆನ್ನಾಗಿ ಆಟ ಆಡೋನ್ನ ಕರ್ಕೊಂಡೋಗಿ ನಿಂಗೆ ಏನು ಬರಲ್ಲ ಬಾ, ಇಲ್ಲಿ ಹಿಂಗೆ ಏನ್ ಆಟ ಆಡ್ತೀಯ, ನಿಂಗೆ ಏನು ಗೊತ್ತಾಗಲ್ಲ ಬಾ ಅಂತ ಅಂದ್ಬಿಟ್ರೆ ಚೆನ್ನಾಗಿ ಆಟ ಆಡ್ತಾ ಇರೋರು ಏನಾಗ್ತಾರೆ, ಆಟ ಆಡೋದೇ ಇಲ್ಲ. ಹಾಗೆ ಕೆಲವೊಂದು ಕಥೆಗಳಾಗೇ ಇದ್ರೆ ಅದು ಕೆಲವೊಬ್ಬರ ಜೀವನದ ನಿಜಾಂಶಗಳಾಗಿರ್ತವೆ ಅಲ್ವಾ. ಕಥೆಗಳು ಸುಮ್ಮನೆ ಮುಟ್ಕೊಳ್ಳಲ್ಲ, ಅದು ಯಾರ್ದೋ ಒಂದು ಜೀವನದಲ್ಲಿ ನಡೆದಂತಹ ಘಟನೆಗಳಾಗಿರುತ್ತೆ ಅಲ್ವಾ. ಸೊ ಅದು ಎಂತ ಕಪ್ಪೆ, ಅದು ಜಾಣ ಕಪ್ಪೆ. ಕಿವುಡ ಕಪ್ಪೆ ಆದ್ರೂ ಎಂತ ಕಪ್ಪೆ, ಜಾಣ ಕಪ್ಪೆ. ಅದು ಮೇಲ್ಗಡೆ ಬಂದು ತಲುಪ್ತು, ಅದು ಮುಂದೆ ಹೋಗ್ತಕ್ಕಂತಹ ಛಲವನ್ನ ಪಡ್ಕೊಳ್ತು. ಹೌದಲ್ವಾ? ಚೆನ್ನಾಗಿತ್ತಾ? ಇದು ಮಕ್ಕಳ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಏನ್ ಮಾಡ್ತಾ ಇರ್ತಾನೆ, ಅವನ ಹತ್ರ ಒಂದು 2 ಮಡಿಕೆಗಳಿವೆ. ಆ ಮಡಿಕೆಯಲ್ಲಿ ಒಂದು ಮಡಿಕೆಯಲ್ಲಿ ತುಂಬಿದ ನೀರಿರುತ್ತೆ, ಒಂದು ಮಡಿಕೆಯಲ್ಲಿ ಒಂದು ಚಿಕ್ಕ ತೂತಿರುತ್ತೆ. ಸೊ ಅವನು ದೂರ ಅವನ ಮನೆ ಇರೋದು, ಹೊಳೆಯಿಂದ ನೀರು ತಗೊಂಡು ಆ ಮಡಿಕೆಯಲ್ಲಿ ಏನ್ ಮಾಡ್ತಾ ಇರ್ತಾನೆ, ಅವನು ದಿನ ಮನೆಗೆ ತಗೊಂಡು ಹೋಗ್ತಾ ಇರ್ತಾನೆ. ಸೊ ತಗೊಂಡು ಹೋಗ್ತಾ ದಿನ ಏನ್ ಮಾಡ್ತಾನೆ, ಒಂದು ಮಡಿಕೆಯಲ್ಲಿ ಮಾತ್ರ ತುಂಬಾ ನೀರುತ್ತೆ, ಒಂದು ಮಡಿಕೆಯಲ್ಲಿ ಮಾತ್ರ ತೂತಾಗಿರುತ್ತಲ್ಲ. ಸೊ ಅದ್ರಲ್ಲಿ ಏನಾಗುತ್ತೆ, ಒಂದು ಅರ್ಧ ನೀರು ಸೋರೋಗ್ತಾ ಇರುತ್ತೆ. ಆ ಮಡಿಕೆ ಮನಸ್ಸಲ್ಲಿ ಏನಾಗ್ತಾ ಇರುತ್ತೆ, ನನ್ನ ಒಡೆಯ ಯಾರು ನೀರು ತಗೊಂಡ್ ಬರ್ತಿದ್ದಾನ, ಅವನು ದಿನಾ ನನ್ನನ್ನು ಅಲ್ಲಿಂದ ಎತ್ಕೊಂಡ್ ಬರ್ತಾ ಇದ್ದಾನೆ, ಆದ್ರೆ ಒಂದು ಮಡಿಕೆ ಮಾತ್ರ ಅವನಿಗೆ ಪೂರ್ಣ ನೀರು ಕೊಡ್ತಾ ಇದೆ. ನಾನು ಒಡೆದೋಗಿರೋ ಮಡಿಕೆ, ನನ್ನಿಂದ ಅವನಿಗೆ ತುಂಬಾ ಸೋಲ್ ಆಗ್ತಿದೆ, ಅಂದ್ರೆ ಲಾಸ್ ಆಗ್ತಿದೆ, ನನ್ನಿಂದ ಅವನಿಗೆ ತುಂಬಾ ನೀರು ಸಿಗ್ತಾ ಇಲ್ಲ, ಅರ್ಧ ನೀರು ಏನಾಗ್ತಿದೆ, ಚೆಲ್ಲು ಹೋಗ್ತಿದೆ ಅಂತ ಹೇಳಿ ಅದ್ರ ಮನ್ಸು ಒಂಥರ ಬೇಜಾರ್ ಆಗ್ತಾ ಇರುತ್ತೆ ದಿನ. ಸೊ ಆ ಬೇಜಾರಲ್ಲಿ ಅದು ಒಂದಿನ ಏನ್ ಮಾಡುತ್ತೆ, ಕಥೆ ಅಲ್ವಾ, ಮಡಿಕೆ ಮಾತಾಡುತ್ತೆ. ಮಡಿಕೆ ಏನ್ ಮಾಡುತ್ತೆ, ಅದರ ಒಡೆಯನ್ನ ಕೇಳುತ್ತೆ, ನಿನ್ಗೆ ಬೇಜಾರ, ನನ್ನ ದಿನ ಎತ್ಕೊಂಡ್ ಬರ್ತೀಯಾ, ಒಂದು ಮಡಿಕೆಯಲ್ಲಿ ಮಾತ್ರ ಪೂರ್ಣ ನೀರು ಸಿಗ್ತಿದೆ ನಿನ್ಗೆ, ಆದ್ರೆ ಇನ್ನೊಂದು ಮಡಿಕೆಯಲ್ಲಿ ಏನಾಗ್ತಿದೆ, ಅರ್ಧ ನೀರು ಚಲ್ಕೊಂಡು ಹೋಗ್ತಿದೆ. ಸೊ ನನಗೆ ಇದು ತುಂಬಾ ಬೇಜಾರಾಗ್ತಿದೆ, ನನ್ನಿಂದ ನಿನ್ಗೆ ಪೂರ್ಣ ಪ್ರಮಾಣದ ಲಾಭವನ್ನ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೇಳುತ್ತೆ. ಸೊ ಆಗ ಆ ಮಡಿಕೆಯ ಒಡೆಯ ಇರ್ತಾನಲ್ಲ, ಅವನು ಹೇಳ್ತಾನೆ, ನೀನ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಇನ್ನೊಂದು 8 ದಿನ ಕಾಯಿ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಮತ್ತೆ ಹಾಗೆ ನೀರು ತರ್ತಾ ಇರ್ತಾರೆ. ಒಂದಷ್ಟು ದಿನ ಕಳೆದ್ಮೇಲೆ ಆ ನೀರು ಬೀಳ್ತಾ ಇರುತ್ತಲ್ಲ, ಸೋರ್ತಾ ಇರುತ್ತಲ್ಲ, ಅಲ್ಲಿ ಒಂದಷ್ಟು ಒಳ್ಳೆ ಗಿಡಗಳು ಹುಟ್ಟಿ ಆ ಗಿಡದಲ್ಲಿ ಹೂಗಳು ಬಿಡೋದಿಕ್ಕೆ ಶುರು ಮಾಡುತ್ತೆ. ಆಗ ಆ ಒಡೆಯ ತಗೊಂಡ್ಬಂದು ಆ ಮಡಿಕೆ ಹೇಳ್ತಾನೆ, ನೋಡು, ನಿನ್ನ ನೀರು ವೇಸ್ಟ್ ಆಗಿಲ್ಲ, ಪೋಲ್ ಆಗಿಲ್ಲ, ನಾನು ನಿನ್ನ ನೀರು ಚೆಲ್ಲುತ್ತೆ ಅಂತ ಗೊತ್ತಿರೋದ್ರಿಂದ ಆ ಮಾರ್ಗದಲ್ಲಿ ನಾನು ಒಂದಷ್ಟು ಹೂವಿನ ಬೀಜಗಳನ್ನ ಹಾಕೊಂಡ್ ಬರ್ತಾ ಇದ್ದೆ, ಇವತ್ತು ಅದು ಬೆಳೆದು ಏನಾಗಿದೆ, ಗಿಡಗಳನ್ನ ಬಿಟ್ಟಿದೆ. ಹಾಗಾಗಿ ಯಾವತ್ತೂ ನಿನ್ನ ಸಾಮರ್ಥ್ಯದಲ್ಲಿ ನೀನು ಏನಾಗಬಾರ್ದು, ಸೋಲೋಗ್ಕೋಬಾರ್ದು, ಅಥವಾ ನನ್ನಲ್ಲಿರುವಂತ ನ್ಯೂನತೆಯಿಂದ ನಾನು ಏನನ್ನೂ ಮಾಡಕ್ಕಾಗ್ತಿಲ್ಲ ಅಂತ ಅನ್ಕೊಳ್ಬಾರ್ದು. ಸೊ ನಮ್ಮಲ್ಲಿ ಇರುವಂತಹ ನ್ಯೂನತೆಯೂ ಸಹ ಇನ್ನೊಂದು ಕೆಲಸ ಮಾಡೋದಕ್ಕೆ ಅದು ಏನಾಗಿರುತ್ತೆ, ಯೋಗ್ಯವಾಗಿರುತ್ತೆ ಅಂತಕ್ಕಂಥ ಭಾವನೆಯನ್ನ ನಾವು ಏನ್ ಮಾಡ್ಬೇಕು, ಇಟ್ಕೊಂಡಿರ್ಬೇಕು. ನನ್ನಲ್ಲಿ ಯಾವ್ದೋ ಒಂದು ಶಕ್ತಿ ಇಲ್ಲ, ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ ಅಂತಕ್ಕಂಥ ಭಾವನೆಯನ್ನ ಬಿಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯ ಚಿಕ್ಕ ಕಥೆ ಅದು, ಆಯ್ತಾ. ಸೊ ನಾವು ಒಂದ್ಸಲಿ ಅನ್ಕೋತೀವಲ್ವಾ, ನಮ್ಗೆ ಏನೋ ಕೆಲಸ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾನು ಅದಕ್ಕೆ ಶಕ್ತನಲ್ಲ ಅಂತ. ಆದ್ರೆ ಹಾಗಿರೋದಿಲ್ಲ, ಅದರ ಉಪಯೋಗ ಇನ್ನೊಂದು ರೀತಿಯಲ್ಲಿ ನಮ್ಗೆ ಅದು ಸಿಗೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಾವು ಯಾವತ್ತು ನಮ್ಮಲ್ಲಿ ಇರ್ತಕ್ಕಂತಹ ನ್ಯೂನತೆಯನ್ನ ಯಾವತ್ತು ನಾವು ಮುಂದಕ್ಕೆ ಇಟ್ಕೊಂಡು ಏನನ್ನೂ ಸಾಧಿಸಕ್ಕಾಗಲ್ಲ ಅನ್ನೋಕ್ಕಂತ ಭಾವನೆಯನ್ನ ನಾವು ತರಬಾರ್ದು ಅಲ್ವಾ. ಓಕೆನಾ? ಈಗ ಚಿಕ್ಕ ಕಥೆ, ಒಂದು ದೊಡ್ಡ ಕಾಡಿರುತ್ತೆ. ಕಾಡು ಅಂದ್ರೆ ನೋಡಿದೀರಾ ಮಕ್ಕಳ? ಏನೆಲ್ಲ ಇರುತ್ತೆ ಕಾಡಲ್ಲಿ? ಪ್ರಾಣಿ, ಪಕ್ಷಿ, ಪೊದೆ, ಗಿಡ, ಮರಗಳು, ಹಾವು, ಏನೆಲ್ಲ ಪ್ರಾಣಿಗಳು ಕಾಡೊಳಗಡೆ ಇರುತ್ತೆ ಅಲ್ವಾ. ಹಾಗೆ ತುಂಬಾ ಹಿಂದಿನ ಕಾಲದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಸಾಧು ಸಂತರ ಏನ್ ಮಾಡ್ತಾ ಇದ್ರು, ಕಾಡಿಗೆ ಹೋಗಿ ಏನ್ ಮಾಡ್ತಾ ಇದ್ರು, ತಪಸ್ ಮಾಡ್ತಾ ಇದ್ರು. ಯಾಕೆಂದ್ರೆ ಅದು ಪ್ರಶಾಂತವಾಗಿರುತ್ತೆ, ಯಾರದೇ ತೊಂದರೆ ಅವರಿಗೆ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಸೊ ಹಾಗೇನೆ ಒಬ್ಬ ಸಾಧು ಕೂತ್ಕೊಂಡು ಏನ್ ಮಾಡ್ತಾ ಇರ್ತಾನೆ, ತಪಸ್ಸನ್ನ ಮಾಡ್ತಾ ಇರ್ತಾನೆ.
ಅದೇ ಅವಧಿಯಲ್ಲಿ ಒಂದು ಮರದ ಮೇಲೆ ಒಂದು ಕಪ್ಪುಗಿರೋ ಕಾಗೆ ಬಂದು ಕೂತ್ಕೊಂಡು ಸುಮ್ಮನೆ ಕಣ್ಣೀರು ಹಾಕ್ತಾ ಇರುತ್ತೆ. ಆ ಕಣ್ಣೀರು ಆ ತಪಸ್ಸು ಕೂತಿರುವಂತಹ ಸಾಧುವಿನ ಮೇಲ್ಗಡೆಗೆ ಬೀಳ್ತಾ ಇರುತ್ತೆ. ಒಂದ್ಸಾರಿ ಬಿತ್ತು, 2 ಸಾರಿ ಬಿತ್ತು, ಆಮೇಲೆ ಏನಪ್ಪಾ ಇದು ನನ್ನ ಮೇಲೆ ಆಗಿಂದ ಏನೋ ಬೀಳ್ತಾ ಇದೆಯಲ್ಲ ಅಂತ ಸಾಧು ಹೀಗೆ ಕತ್ತೆತ್ತು ನೋಡ್ತಾನೆ. ಅಲ್ಲಿ ನೋಡುವಾಗ ಏನಾಗುತ್ತೆ, ಅಲ್ಲೊಂದು ಕಪ್ಪು ಕಾಗೆ ಕೂತ್ಕೊಂಡು ಅಳ್ತಾ ಇರುತ್ತೆ. ಸೊ ಸಾಧು ಏನ್ ಮಾಡ್ತಾನೆ, ಆ ಕಾಗೆಯನ್ನ ಕೆಳಗಡೆ ಕಳಿತಾನೆ. ಏನಕ್ಕೆ ಕಳ್ತಾ ಇದೆಯಾ? ಅಯ್ಯೋ, ಇಡೀ ಪ್ರಪಂಚದಲ್ಲಿ ನಾನೇ ಎಲ್ಲದಕ್ಕಿಂತ ದುಃಖವಾದ ಪ್ರಾಣಿ. ನನ್ನನ್ನು ಯಾರು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾನು ಕಪ್ಪಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನನ್ನ ಶಬ್ದ ಕೂಡ ಚೆನ್ನಾಗಿಲ್ಲ, ಅದಕ್ಕೆ ನನಗೆ ಹೆಂಗ್ ಹೋಗುತ್ತೆ ಕಾಗೆ. ಸೊ ಹಾಗಾಗಿ ಅವನು ಹಾಗೆ ಹೇಳ್ಕೊಡುತ್ತೆ ಕಾಗೆ ಆ ಸಾಧುನು. ಸೊ ಆಗ ಏನ್ ಮಾಡ್ತಾರೆ ಸಾಧು, ನಾನ್ ನಿನ್ಗೆ ಏನ್ ಮಾಡಬಲ್ಲೆ ಅಂತ ಕೇಳ್ತಾರೆ. ಸೊ ಆ ಕಾಗೆ ಹೇಳ್ತಾರೆ, ನನಗೆ ತುಂಬಾ ಬೇಜಾರಾಗಿದೆ ಕಾಗೆ ಆಗಿ, ನನಗೆ ಬೇರೆ ಏನಾದ್ರು ಪ್ರಾಣಿಯಾಗಿ ಮಾರ್ಪಾಡು ಮಾಡ್ಸಕ್ಕಾದ್ರೆ ನಿಮ್ ಕೈಯಲ್ಲಿ ದಯಮಾಡಿ ಮಾಡಿ ಸಾಧುಗಳೇ ಅಂತ ಕೇಳ್ಕೊಳ್ತಾರೆ. ಸೊ ಆಗ ಆಯ್ತು, ನಾನು ನಿನ್ಗೆ ಏನ್ ಕೇಳ್ತೀವಿ ನಾನು ಅದನ್ನ ನಿನ್ನ ಮಾರ್ಪಾಡಾಗಿ ಮಾಡಬಲ್ಲೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕ ಕೆಲಸ ಹೇಳ್ತೀನಿ ನಿನ್ಗೆ. ನಿನಗೆ ಯಾವ ತರ ಆಗ್ಬೇಕು ಅಂತ ಇಷ್ಟ ಇದೆ ಅನ್ನೋದನ್ನ ಒಂದ್ ರೌಂಡ್ ಹೊಡೆದು ನೋಡ್ಕೊಂಡ್ ಬಾ, ಮಾತಾಡ್ಸ್ಕೊಂಡ್ ಬಾ. ಯಾರು ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೋ ನಾನು ಯಾವ ತರ ನನಗೆ ಮಾರ್ಪಾಡು ಮಾಡ್ಕೊಡ್ತೀನಿ. ತುಂಬಾ ಖುಷಿ ಆಗ್ಬಿಡುತ್ತೆ ಕಾಗೆಗೆ. ಏನು ಕಾವ್ ಅಂತ ಅನ್ಕೊಂಡು ಫುಲ್ಲು ಹಾರಿ ರೆಕ್ಕೆ ಬಡ್ಕೊಂಡು ಒಂದು ಹಂಸ ಒಂದು ನದಿಯಲ್ಲಿ ತೀರ್ತಾ ಇರುತ್ತೆ. ಆ ನೀರು, ಆ ಜಾಗ, ಆ ಹಂಸದ ಬಣ್ಣ ನೋಡಿ ತುಂಬಾ ಇಷ್ಟ ಆಗ್ಬಿಡುತ್ತೆ ಕಾಗೆಗೆ. ನಾನ್ ಯಾಕೆ ಹಂಸ ಆಗ್ಬಾರ್ದು ಅಂದ್ಬಿಟ್ಟು ಹೋಗಲ್ ಕೂತ್ಕೊಂಡು ಹಂಸನ ಕರೆಯುತ್ತೆ. ಹಂಸ ನೋಡು, ನೀನ್ ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಬೆಳ್ಳಗಿದ್ಯಾ, ನೀನ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ, ನಾನು ನಿಂತಾಗ ಹಂಸ ಆಗ್ಬಿಡ್ತೀನಿ, ನೀನ್ ತುಂಬಾ ಖುಷಿಯಾಗಿದ್ಯಾ ತಾನೇ ಅಂತ ಕೇಳುತ್ತೆ. ಸೊ ಆಗ ಹಂಸ ಹೇಳುತ್ತೆ, ಅಯ್ಯೋ ನಾನು ಎಂತ ಖುಷಿಗಿದ್ದೀನಿ, ನನಗೆ ಸುಮ್ಮನೆ ಬಿಳಿ ಬಣ್ಣ ಕೊಟ್ಬಿಟ್ಟಿದ್ದಾರೆ, ಬಣ್ಣವಾಗಿರೋ ಪಕ್ಷಿಗಳನ್ನ ನೋಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೀನ್ ಗಿಳಿನ ಕೇಳು, ಬಹುಶಃ ಗಿಳಿ ತುಂಬಾ ಖುಷಿಯಾಗಿರುತ್ತೆ. ಯಾಕೆಂದ್ರೆ ಗಿಳಿನ ಕೊಕ್ಕು ಯಾವ ಬಣ್ಣ, ಕೆಂಪು ಬಣ್ಣ, ರೆಕ್ಕೆ ಮತ್ತೆ ಅದರ ಪುಕ್ಕ ಎಲ್ಲ ಯಾವ ಬಣ್ಣ ಇರುತ್ತೆ, ಗ್ರೀನ್, ಹಸಿರು ಕಲರ್. ಸೊ ಅವನ್ನ ಕೇಳು, ನಿನ್ಗೆ ಗೊತ್ತಾಗುತ್ತೆ. ಆಗ ಹೌದಲ್ವಾ ಅಂದ್ಬಿಟ್ಟು ಮತ್ತೆ ಏನ್ ಮಾಡುತ್ತೆ ಕಾಗೆ, ಅಲ್ಲಿಂದ ಹಾರುತ್ತೆ, ಗಿಣಿ ಹತ್ರ ಬರುತ್ತೆ. ಗಿಣಿನ್ ಕೇಳುತ್ತೆ, ನೀನ್ ಎಷ್ಟ್ ಚೆನ್ನಾಗಿದ್ಯಾ ಹಸಿರುಗೆ ನೋಡೋದಿಕ್ಕೆ, ನಿನ್ ಕೊಕ್ಕು ನೋಡಿ ಎಷ್ಟ್ ಚೆನ್ನಾಗಿದೆ ಕೆಂಪುಗೆ, ನೀನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ, ನೀನ್ ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ಯಾ. ಆ ಗಿಳಿ ಹೇಳುತ್ತೆ, ಅಯ್ಯೋ ಇಲ್ಲಪ್ಪ, ನಾನ್ ಎಂತ ಖುಷಿ, ನನಗೆಲ್ಲ ಮನುಷ್ಯರು ಹಿಡ್ಕೊಂಡು ಹೋಗಿ ಎಲ್ಲ ಪಿಂಜದೊಳಗೆ ಹಾಕ್ಬಿಡ್ತಾರೆ, ಅಥವಾ ಇನ್ನೆಲ್ಲಾದ್ರೂ ನನ್ನ ಕೂಡಿಟ್ಬಿಡ್ತಾರೆ, ನನಗೆ ಸ್ವಾತಂತ್ರ್ಯನೇ ಇಲ್ಲ, ನನಗೆ ಅದೇ ಬೇಜಾರು ಅಂತ ಹೇಳುತ್ತೆ. ಸೊ ಇದೇನಪ್ಪ, ಇದು ಖುಷಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಅದು ಮತ್ತೆ ಗಿಳಿ ಹೇಳುತ್ತೆ, ನೀನ್ ನವಿಲನ್ ನೋಡು ತುಂಬಾ ಚೆನ್ನಾಗಿದೆ, ನವಿಲ್ ತರ ಆಗತ್ ಇಷ್ಟ ಆದ್ರೆ ನೀನ್ ನವಿಲ್ ಹತ್ರ ಹೋಗಿ ಮಾತಾಡ್ಸು. ಮತ್ತೆ ಇದು ನವಿಲನ್ನ ಹುಡುಕುತ್ತೆ ಹೋಗ್ಬಿಟ್ಟು ಆಮೇಲೆ ನವಿಲನ್ನ ಕೇಳುತ್ತೆ, ಅಯ್ಯೋ ನಿನ್ ಗರಿ ಎಷ್ಟ್ ಚೆನ್ನಾಗಿದೆ ಅಲ್ವಾ, ನೀನ್ ಎಷ್ಟ್ ಚೆನ್ನಾಗಿ ಕೂಗ್ತೀಯ ಅಲ್ವಾ, ನಿನ್ನ ನೋಡಿದ್ರೆ ಜನ ಎಷ್ಟು ಇಷ್ಟ ಪಡ್ತಾರೆ, ನಿನ್ನ ಗರಿಗಳನ್ನ ಕಿತ್ಕೊಂಡೋಗಿ ಮನೇಲೆಲ್ಲ ಇಡ್ತಾರೆ. ಸೊ ನನಗೆ ಆತರ ಸೌಭಾಗ್ಯ ಎಲ್ಲಿದೆ, ನಾನು ನಿಂತ ನವಿಲ್ ಆಗ್ಬಿಡ್ತೀನಪ್ಪ, ನನಗೆ ತುಂಬಾ ಖುಷಿ ಆಗುತ್ತೆ, ನೀನ್ ಖುಷಿಯಾಗಿದ್ಯಾ ಅಂತ ಕೇಳು. ಸೊ ನವಿಲ್ ಹೇಳುತ್ತೆ, ಅಯ್ಯೋ ನನ್ ಖುಷಿ ನಿನ್ಗೆ ಏನ್ ಗೊತ್ತು, ನನ್ಗೆ ಎಷ್ಟು ಕಷ್ಟ ಇದೆ, ನನ್ನ ತಗೊಂಡೋಗಿ ಝೂ ಅಲ್ಲಿ ಕೂಡ ಹಾಕ್ತಾರೆ, ತಗೊಂಡೋಗಿ ಎಲ್ಲೆಲ್ಲೋ ನನ್ನ ಜನರು ನೋಡೋ ರೀತಿಯಲ್ಲಿ ನನ್ನ ಸ್ವತಂತ್ರವಾಗಿರಕ್ ಬಿಡದೇನೆ ಬಿಟ್ಟಿರ್ತಾರೆ, ನನ್ಗೆ ಯಾವ್ದು ಖುಷಿ ಇಲ್ಲಪ್ಪ, ನನ್ಗೂ ಬೇಜಾರಿದೆ ಅಂತ ಹೇಳುತ್ತೆ. ಸೊ ಅಷ್ಟೊತ್ತಿಗೆ ಸಾಕಾಗುತ್ತೆ ಕಾಗೆಗೆ, ಎಲ್ಲರೂ ಕೇಳ್ಕೊಂಡ್ ಬಂದೆ, ಎಲ್ಲರೂ ಇದೇ ತರ ಹೇಳ್ತಿದಾರಲ್ಲ ಅಂತ ಆಮೇಲೆ ತನ್ನನ್ನು ತಾನು ಯೋಚನೆ ಮಾಡ್ಕೊಳ್ಳುತ್ತೆ, ನನ್ನನ್ನು ಯಾವತ್ತೂ ಯಾರು ಹಿಡ್ಕೊಂಡು ಹೋಗ್ತಾರ, ಇಲ್ವಲ್ಲ, ನನಗೇನಾದ್ರು ಬೇರೆ ತರ ಕಾಟ ಕೊಡ್ತಾರೆ ಯಾರಾದ್ರು, ಏನು ಇಲ್ವಲ್ಲ, ಸೊ ನಾನೇ ಖುಷಿಯಾಗಿದ್ದೀನಿ ಅಂತ ನಾನು ಅನ್ಕೋಬೇಕಪ್ಪ, ಇವ್ರದೆಲ್ಲ ಏನೇನೋ ತೊಂದರೆಗಳಿದೆ. ಮತ್ತೆ ಸಾಧು ಹತ್ರ ಹೋಗುತ್ತೆ. ಆ ಸಾಧು ಹೇಳುತ್ತೆ, ಅಯ್ಯೋ ಸಾಧು, ನೀವು ನನಗೆ ತುಂಬಾ ಒಳ್ಳೆ ಮಾರ್ಗವನ್ನು ತೋರಿಸಿದ್ರಿ, ಪ್ರಪಂಚದಲ್ಲಿ ತುಂಬಾ ಬರೀ ಸಂತೋಷವಾಗಿರೋರು ಯಾರೂ ಇಲ್ಲ, ಎಲ್ರಿಗೂ ಏನಾದ್ರು ಒಂದು ಕಷ್ಟ ಅಥವಾ ದುಃಖ ಇದ್ದೇ ಇದೆ, ಬರೀ ಸಂತೋಷವನ್ನ ನಾವು ಕೇಳೋದಿಕ್ಕೆ ಸಾಧ್ಯನೇ ಇಲ್ಲ, ಒಂದ್ರಲ್ಲಿ ಸಂತೋಷ ಇದ್ರೆ ಇನ್ನೊಂದ್ರಲ್ಲಿ ಏನಾದ್ರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ನಾನ್ ಕಪ್ಪಗಿದ್ರು ಪರವಾಗಿಲ್ಲ, ನಾನ್ ಕಾಗೆನೇ ಆಗಿದ್ರು ಪರವಾಗಿಲ್ಲ, ನಾನು ಇನ್ಮೇಲಿಂದ ಸಂತೋಷವಾಗಿರ್ತೀನಿ, ನಾನೇನೂ ಬೇರೆ ಪಕ್ಷಿಗಳ ತರ ಆಗಕ್ ಇಷ್ಟ ಇಲ್ಲ ಅಂತ ಹೇಳಿ ಅದು ಹಾರಿ ಹೋಗುತ್ತೆ. ಸೊ ಆ ಕಥೆಯಿಂದ ನಾವೇನ್ ತಿಳ್ಕೋಬಹುದು? ಗುಡ್, 100%. ಏನಂತೇಳಿ, ಮೊದಲು ನಮ್ಮನ್ನ ನಾವು ಹೇಗೆ ಇರ್ಲಿ, ಕಪ್ಪಗಿರ್ಲಿ, ಬೆಳ್ಳಗಿರ್ಲಿ, ಕುಳ್ಳಗಿರ್ಲಿ, ಎತ್ತರಕ್ಕಿರ್ಲಿ, ಅಥವಾ ನಮ್ಮಲ್ಲಿ ಏನ್ ಸಾಮರ್ಥ್ಯ ಇದೆಯೋ ಅದ್ರ ಬಗ್ಗೆ ನಮ್ಗೆ ಮೊದಲು ಏನಿರ್ಬೇಕು, ಒಳ್ಳೆಯ ಭಾವನೆ ಇರ್ಬೇಕು, ತಿಳುವಳಿಕೆ ಇರ್ಬೇಕು. ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಏನತ್ರ ಬೇರೆಯವ್ರ ಹತ್ರ ಏನೋ ಇದೆ, ನನ್ನ ಹತ್ರ ಇಲ್ಲ ಅಂದ ತಕ್ಷಣ ನನ್ನ ಹತ್ರ ನಾನು ಅವ್ರಿಗಿಂತ ಕಡಿಮೆ ಅಂತ ಯಾವಾಗ್ಲೂ ಯೋಚನೆ ಮಾಡಬಾರ್ದು. ಸೊ ಹಾಗಾಗಿ ಪ್ರತಿಯೊಬ್ಬ ಸೃಷ್ಟಿ ಏನು ದೇವರು ಸೃಷ್ಟಿಸಿದ ಪ್ರಪಂಚದಲ್ಲಿ
ಪ್ರತಿಯೊಬ್ಬರಲ್ಲೂ ಒಂದೊಂದು ಚೈತನ್ಯ ಇದೆ. ಆ ಚೈತನ್ಯವನ್ನ ನಾವು ಬೆಳೆಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಹೌದಲ್ವಾ? ಖುಷಿ ಆಯ್ತಾ? ಅರ್ಥ ಇದೆಯಾ? ಸೊ ಹಾಗೇನೆ ಈಗ ಇನ್ನೊಂದು ಚಿಕ್ಕದಾದ ಕಥೆನೆ, ಆದ್ರೆ ಅದರಲ್ಲಿ ತುಂಬಾ ಒಳ್ಳೆಯ ಅಂಶಗಳಿದೆ. ಈಗ ನೀವೆಲ್ಲರೂ ಮಕ್ಕಳು ಹಾಗೂ ನಿಮ್ಗೆ ಟೀಚರ್, ಸ್ಕೂಲ್ ಅಂದ್ರೆ ಬಹಳ ಪರಿಚಯವಾದಂತಹ ಒಂದು ಸ್ಥಳ ಅಲ್ವಾ? ಹಾಗೇನೆ ಒಬ್ಬ ಆನಂದ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನೆ ಒಂದು ಸ್ಕೂಲಲ್ಲಿ. ಏನೋ ಒಂದು ಹೆಸರು ಆನಂದ ಅಂತ. ಸೊ ಅವನ ಶಾಲೆಯಲ್ಲಿ ಒಬ್ರು ಶಿಕ್ಷಕರು ಇರ್ತಾರೆ. ಅವರ ಹೆಸರು ಮಹೇಶ್ ಅಂತೇಳಿ. ಏನಂತೇಳಿ? ಮಹೇಶ್. ಸೊ ಆ ಶಿಕ್ಷಕರು ಏನ್ ಮಾಡ್ತಾರೆ, ಶಾಲೆಯಲ್ಲಿ ದಿನಾ ಪಾಠ ಮಾಡ್ಬೇಕಾದ್ರೆ ಮಕ್ಕಳಲ್ಲಿ ಒಂದಷ್ಟು ಗಮನ ಪಾಠದ ಕಡೆ ಇರ್ಲಿ ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ನಾನೀಗ ಹೇಳಿದ್ನಲ್ಲ, ಹುಡುಗನ ಹೆಸರು ಏನಂತ ಹೇಳಿದೆ? ಆನಂದ್. ಆನಂದ್ ಅನ್ನೋದು ತುಂಬಾ ಒಳ್ಳೆ ಹುಡುಗ, ತುಂಬಾ ಚೆನ್ನಾಗಿ ಚಟುವಟಿಕೆ ಆದಂತಹ ಹುಡುಗ. ಆದ್ರೆ ಅವನ ಗಮನ ತುಂಬಾ ಡಿಸ್ಟ್ರಾಕ್ಟ್ ಅಂತೀವಲ್ವಾ, ತುಂಬಾ ಬೇರೆ ಕಡೆಗೆ ಆ ಕಡೆ ಈ ಕಡೆಗೆ ಯೋಚನೆ ಮಾಡ್ತಕ್ಕಂತಹ ಹುಡುಗ ಆಗಿರ್ತಾನೆ. ಸೊ ಆ ಶಿಕ್ಷಕರು ಅವನಿಗೆ ಹೇಗಾದ್ರೂ ಮಾಡಿ ನಾನು ಇವನನ್ನ ಒಂದು ಒಳ್ಳೆಯ ಮಗುವಾಗಿ ನಾನು ಅವನ್ನ ಮತ್ತೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂತ ಹುಡುಗನಾಗಿ ಅವನ್ನ ಮಾರ್ಪಾಡು ಮಾಡ್ಬೇಕು ಅಂತ ಹೇಳಿ ಅವನಿಗೆ ಒಂದು ಚಿಕ್ಕ ಪರೀಕ್ಷೆಯನ್ನ ಇಡ್ತಾರೆ. ಆ ಪರೀಕ್ಷೆ ಏನು ಅಂತ ಹೇಳಿದ್ರೆ, ಒಂದು ಲೋಟದಲ್ಲಿ ನೀರನ್ನ ಮುಕ್ಕಾಲ್ ಭಾಗ ತುಂಬಿಟ್ಟು ಅವನ ಕೈಗೆ ಕೊಡ್ತಾರೆ. ಕೊಟ್ಬಿಟ್ಟು ಏನ್ ಹೇಳ್ತಾರೆ, ಆ ಸ್ಕೂಲಲ್ಲಿ ದೊಡ್ಡದೊಂದು ಪಾರ್ಕ್ ಇದೆ. ಸೊ ಆ ಲೋಟದ ನೀರು ಹಿಡ್ಕೊಂಡು ಬೇರೆ ಕಡೆ ಎಲ್ಲೂ ನೋಡಿದ್ರೆ ಲೋಟನೇ ನೋಡ್ಕೊಂಡು ನೀನು ಪೂರ್ತ ಪಾರ್ಕ್ ಅನ್ನ ಸುತ್ತಾಡ್ಕೊಂಡು ನೀವು ವಾಪಸ್ ಬಂದು ನನಗೆ ಆ ಲೋಟವನ್ನ ಕೊಟ್ಟಾಗ ಎಷ್ಟು ನೀರಿತ್ತೋ ಅಷ್ಟೇ ನೀರು ನನ್ನ ಹತ್ರ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಅವ್ನು ಏನ್ ಮಾಡ್ತಾನೆ, ಅವನಿಗೆ ಮೊದಲೇ ಗೊತ್ತಲ್ಲ, ಅವನ ಮನಸ್ಸು ತುಂಬಾ ಚಂಚಲ, ಒಂದೇ ಕಡೆ ಮನಸ್ಸು ಒಂದು ನಿಲ್ಲದೇ ಇಲ್ಲ. ತುಂಬಾ ಅಲ್ಲಿ ಇಲ್ಲಿ ನೋಡೋದು, ಓದ್ಬೇಕಾದ್ರೆ ಅಲ್ಲಿ ನೋಡೋದು, ಬರಿಬೇಕಾರಲ್ಲಿ ಆ ತರ ಆಗಿ ಅವನಿಗೆ ತುಂಬಾನೇ ಮನಸ್ಸನ್ನ ತನ್ನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಸೊ ಈ ನೀರನ್ನ ಹಿಡ್ಕೋತಾರೆ, ಒಂದ್ ಸ್ವಲ್ಪ ದೂರ ಹೋಗ್ತಾನೆ, ಆಮೇಲೆ ಅವ್ನಿಗೆ ಬೇಜಾರಾಗ್ಬಿಡುತ್ತೆ. ಇದೇ ನೀರನ್ನ ಹಿಡ್ಕೊಂಡು ನಾನು ಎಷ್ಟು ಹೋಗಿ ಕೆಳಗಡೆ ನೋಡ್ಬೇಕು, ಆಮೇಲೆ ಅಲ್ಲಿ ಏನೋ ಪಕ್ಷಿ ಕೂಗ್ತಾ ಇದೆ ಅಲ್ಲಿ ನೋಡ್ಬೇಕು, ಮರ ಎಲ್ಲ ಅಲ್ಲಾಡ್ತಾ ಇದೆ ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ನೋಡ್ತಾ 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 ಎಡ್ಕೊಂಡು ತೊಡ್ಕೊಂಡು ತಂದು ಆಮೇಲೆ ತಗೊಳ್ಳಿ ಸರ್ ನಿಮ್ ಲೋಟ ನೀರ್ ಎಷ್ಟಿದೆ ನೋಡ್ಕೊಳ್ಳಿ ಅಂತ ಕೊಡ್ತೀವಿ. ಅದನ್ನ ನೋಡ್ತಾರ, ನೀರ್ ನೋಡಿದ್ರೆ ಅರ್ಧ ಆಗೋಗಿರುತ್ತೆ, ಒಂದಷ್ಟು ನೀರ್ ಏನಾಗಿರುತ್ತೆ, ಚೆಲ್ಲೋಗಿರುತ್ತೆ. ಆಗ ಕೂತ್ಕೊಂಡು ಟೀಚರು, ಅವರ ಶಿಕ್ಷಕರು ಇರ್ತಾರಲ್ಲ ಮಹೇಶ್ ಅನ್ನೋರು, ಅವ್ರಿಗೆ ಹೇಳ್ತಾರೆ, ನೋಡಪ್ಪ ನೀನು ನೀರ್ ಚಲ್ಕೊಂಡೆ, ಯಾಕೆ ಚಲ್ಕೊಂಡೆ ಅಂತ ನಿನಗೆ ಗೊತ್ತಿದ್ಯಾ? ಯಾಕೆ ಚಲ್ಕೊಂಡ ಅವ್ನ ನೀರನ್ನ? ಯಾಕೆಂದ್ರೆ ಅವನು ಲೋಟ ಮತ್ತೆ ನೆಲ ನೋಡ್ಕೊಂಡು ಬರ್ಲಿಲ್ಲ. ಏನ್ ಮಾಡ್ತಿದ್ದ, ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದ, ನೀರೇನಾಯ್ತು, ಚೆಲ್ಲೋಯ್ತು. ಸೊ ಆಮೇಲೆ ಏನ್ ಮಾಡ್ತಾರೆ ಶಿಕ್ಷಕರು, ಅವನ್ನ ಕೂರಿಸ್ಕೊಂಡು ಹೇಳ್ತಾರೆ, ಲೋಟ ಅನ್ನೋದು ಏನಾಗಿರ್ಬೇಕಿತ್ತು, ನಿನ್ನ ಗುರಿ ಆಗಿರ್ಬೇಕಿತ್ತು ಅಲ್ವಾ? ಏನಾಗಿರ್ಬೇಕಿತ್ತು ಅದು? ಅವನ ಗುರಿ ಆಗಿರ್ಬೇಕಿತ್ತು. ಅದ್ರೊಳಗೆ ನೀರಿತ್ತಲ್ಲ, ಅದು ಅವನ ಗಮನ ತರ ಇರ್ಬೇಕಿತ್ತು. ಸೊ ಲೋಟ ಅವನ ಗುರಿಯಾಗಿ ಆ ನೀರಿರೋದನ್ನ ಗಮನ ಮಾಡ್ಕೊಂಡು, ಅಂದ್ರೆ ಆ ನೀರಲ್ಲಿ ಅವನ ಗಮನವನ್ನ ಇಟ್ಕೊಂಡವನು ಅದನ್ನ ಚೆಲ್ಲದೆ ಇರೋ ರೀತಿಯಲ್ಲಿ ಬಂದಿದ್ರೆ ನೀನ್ ಇವತ್ತು ನನ್ನ ಪರೀಕ್ಷೆಯಲ್ಲಿ ಗೆದ್ದಿರ್ತಿದ್ದೆ ಅಂತ ಹೇಳ್ಬಿಟ್ಟು ಅವನು ಒಂದಷ್ಟು ಬುದ್ಧಿಯನ್ನ ಹೇಳ್ತಾರೆ. ಸೊ ಅವತ್ತು ಅವನು ಯೋಚನೆ ಮಾಡ್ತಾನೆ, ಅವನಿಗೂ ಅನ್ಸುತ್ತೆ, ಹೌದಲ್ವಾ, ನಾನು ಯಾಕೆ ತುಂಬಾ ಹೊರಗಿನ ಆ ಕಡೆ ಈ ಕಡೆ ಪ್ರಾಪಂಚಿಕ ಶಬ್ದಗಳಲ್ಲಿ ನಾನು ಹೋಗದೆ ಇದ್ದೀರಿ, ನಾನು ಇವತ್ತು ಪೂರ್ತಿ ನೀರನ್ನ ತಗೊಂಡ್ ಬಂದು ನಮ್ಮ ಸರ್ ಕೊಟ್ಟು ನಾನು ಅವ್ರ ಹತ್ರ ಶಬಾಸ್ ಅನ್ಸ್ಕೊಳ್ಬೋದಾಗಿತ್ತು, ಹೀಗಾಗೋಯ್ತಲ್ಲ ಅಂತ ಹೇಳಿ ಅವನಿಗೆ ಬೇಜಾರಾಗುತ್ತೆ. ಸೊ ಆಮೇಲೆ ಏನ್ ಮಾಡ್ತಾನೆ, ಅವನೇ ತನ್ನಷ್ಟಕ್ಕೆ ತಾನೇ ನನ್ನ ಗಮನವನ್ನ ಕೇಂದ್ರೀಕರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸೊ ಒಂದಷ್ಟು ವ್ಯಾಯಾಮ ಮತ್ತೆ ಒಂದಷ್ಟು ಧ್ಯಾನ ಮಾಡೋದು, ಇದೆಲ್ಲ ಮಾಡೋದ್ರ ಮೂಲಕ ತನ್ನ ಮನಸ್ಸನ್ನ ಏನ್ ಮಾಡ್ತಾನೆ, ಏಕಾಗ್ರತೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವನು ಒಬ್ಬ ಒಳ್ಳೆಯ ಹುಡುಗನಾಗಿ ಓದ್ತಾನೆ ಮತ್ತೆ ಪರಿವರ್ತನೆ ಆಗ್ತಾನೆ. ಸೊ ಈ ದಿನ ಆ ಹುಡುಗ ಒಂದು ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಸೊ ಇದು ಸತ್ಯವಾದ ಕಥೆ. ಸೊ ಹಾಗಾಗಿ ಆ ತರದ ಒಂದು ಸಮಯ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿದಾಗ ನಿಮ್ಮ ಗಮನ ನಿಜವಾಗ್ಲೂ ನಿಮ್ಮ ಓದಲ್ಲಿದ್ರೆ ನೀವು ನಿಜವಾಗ್ಲೂ ಏನಾಗ್ತೀರಾ, ಬೆಳೆದು ದೊಡ್ಡವರಾಗಿ ಒಳ್ಳೆಯ ಒಂದು ಹುದ್ದೆಯಲ್ಲಿರ್ತೀರಾ. ಸೊ ಹಾಗಾಗಿ
ಸಾಕಷ್ಟು ನಿಮ್ಮ ಗಮನವನ್ನ ಕೇಂದ್ರೀಕರಿಸ್ಕೊಳ್ಳೋದಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಮಕ್ಕಳ ಅಷ್ಟು ಅದನ್ನ ಕೇಂದ್ರೀಕರಿಸ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಯ್ತಾ? ಥ್ಯಾಂಕ್ ಯು. ಇದುವರೆಗೆ ಎಷ್ಟು ಕತೆ ಕೇಳಿದ್ರಿ? 6.